ನಮಸ್ಕಾರ. BNSಗೆ ಸಂಬಂಧಪಟ್ಟಂತೆ ಯೂನಿಟ್ 2ದ ಇನ್ನೊಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ರೇಪ್ ಬಗ್ಗೆ, ಅತ್ಯಾಚಾರದ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಿದ್ದೀನಿ. ಸೊ ಇವತ್ತಿನ ದಿವಸ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅದರ್ ಅಫೆನ್ಸಸ್ ಆನ್ ವುಮನ್. ಅದರ್ ಅಫೆನ್ಸಸ್ ಆನ್ ವುಮನ್. Against women, criminal force and assault. These are the points that we are going to look at it. See, before going to look at it, or when you are writing any answer on this, it is better also to refer Article 15(3) of Indian Constitution. ನಮ್ಮ ಭಾರತದ ಸಂವಿಧಾನದ ಅನುಚ್ಛೇದ 15 ಉಪನಿಯಮ 3 ಸಬ್ ಕ್ಲಾಸ್ 3 ನೀವು ನೋಡಬೇಕು. ನಮ್ಮ ಸಂವಿಧಾನ ಪ್ರಾರಂಭ ಆದಾಗ ನಾವು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ರಕ್ಷಣಾ ಕಾನೂನುಗಳನ್ನು ಮಾಡಲಿಕ್ಕೆ ಸಂಸತ್ತಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇನ್ಫ್ಯಾಕ್ಟ್ 2023 BNS is a after constitution law, but even then before constitution also the British government also had thought of it, and it had made several provisions to protect women and children. Therefore, whatever we have discussed in our previous video was about rape. It is a direct attack. It is a direct attack. If I take a rape as one sort of offense, which is a direct attack. Here in this case, there are people who are intelligent. They will somehow tackle the women to ultimately end into sexual intercourse. So that sort of lot of activities are done by men. Even such activities are crime under BNS or under IPC, erstwhile IPC. ಅಂದರೆ ಒಬ್ಬ ಮನುಷ್ಯ ಈ ಹೆಣ್ಣುಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಟ್ರ್ಯಾಪ್ ಮಾಡಲಿಕ್ಕೆ ನೋಡ್ತಾರೆ. ಇವತ್ತು ಸಮಾಜ ಬಹಳಷ್ಟು ಮುಂದುವರೆದಿದೆ. ಆದಾಗ್ಯೂ ಕೂಡ ಇನ್ನೂ ಸಮಾಜವನ್ನು ನೀವು ಕೆಳ ಹಂತದಲ್ಲಿ ನೋಡಿದರೆ, ಹಳ್ಳಿಯಲ್ಲಿ ನೋಡಿದರೆ ಅಥವಾ ಒಂದು ಕಾಲನಿಯಲ್ಲಿ ನೋಡಿದರೆ ಈ ರೀತಿಯಾದಂಥ ಅನೇಕ ಘಟನೆಗಳು ನಡೀತಾ ಇರ್ತವೆ. ಆದ್ದರಿಂದ ಈ ಕಾನೂನಿನ ಅರಿವಿರುವುದು ಲಾಯರಿಗೆ ಅಷ್ಟೇ ಅಲ್ಲ, ನನಗನ್ಸಿದ ಮಟ್ಟಿಗೆ ಎಲ್ಲ ಮಹಿಳೆಯರಿಗೂ ಈ ಕಾನೂನಿನ ಅರಿವಿರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ 6 ಅಂಶಗಳನ್ನು ನೋಡ್ತೀವಿ. ವಿ ಆರ್ ಆ್ಯಕ್ಚುಲಿ ಕವರಿಂಗ್ ಸೆಕ್ಷನ್ 74 to 79. The sections that we are going to cover are section 74 to 79, and what are all the protections that are available for the woman here. ಒಬ್ಬ ಮಹಿಳೆಗೆ ಇರತಕ್ಕಂತಹ ರಕ್ಷಣೆಗಳನ್ನು 74ರಿಂದ 79ರ ಏನು ಕಲಂಗಳವರೆಗೆ ನಾವು ಇವನ್ನ ನೋಡ್ತೀವಿ. ಇರ್ತಕ್ಕಂತಹ ನಾವು ನೋಡುವುದಾದರೆ ಒಂದನೇದ್ದು ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್. ಒಬ್ಬ ಮಹಿಳೆಯ ಮೇಲೆ ದಾಳಿ ಮಾಡುವಂಥದ್ದು, ಏನಕ್ಕೆ? ಅವಳ ಒಂದು ಮಹಿಳಾ ಗೌರವವನ್ನು ಧ್ವಂಸಗೊಳಿಸುವುದಕ್ಕೆ ಲಜ್ಜೆ ಅಂತ ಹೇಳಿ ಶಬ್ದ ಯೂಸ್ ಮಾಡ್ತಾರೆ. ದ ಸೆಕೆಂಡ್ ಒನ್ ಈಸ್ ಸೆಕ್ಸುವಲ್ ಹರಾಸ್ಮೆಂಟ್. ಇಟ್ ಈಸ್ ನಾಟ್ ರಿಯಲಿ ರೇಪ್. ಸೆಕ್ಸುವಲ್ ಹರಾಸ್ಮೆಂಟ್ ಈಸ್ ಡಿಫರೆಂಟ್ ಫ್ರಮ್ ರೇಪ್. ಡೋಂಟ್ ಈಕ್ವೇಟ್ ಇಟ್ ವಿತ್ ರೇಪ್. ರೇಪ್ ಈಸ್ ಸಮಥಿಂಗ್ ಡಿಫರೆಂಟ್. ನಾವೇನಂತೀವಿ ಅದಕ್ಕೆ ಅಂತಂದರೆ, ರೇಪಿಗೆ ಕನ್ನಡದಲ್ಲಿ ಏನು ಹೇಳಬೇಕು ನಾವು ಅಂತಂದರೆ, ಓಕೆ, ಐ ಆಮ್ ನಾಟ್ ಗೆಟಿಂಗ್ ಇಟ್. ನೀವು ಇನ್ ದ ಮೀನ್ ಟೈಮ್ ಐ ವಿಲ್ ಟೆಲ್. ಈ ಸೆಕ್ಸುವಲ್ ಹರಾಸ್ಮೆಂಟ್ಗೂ ರೇಪಿಗೂ ಹೋಲಿಕೆ ಇಲ್ಲ ಅನ್ನೋದನ್ನು ನೀವು ಈ ಸೆಕ್ಷನನ್ನು ನೋಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಅಸಾಲ್ಟ್ ಆರ್ ಯೂಸ್ ಆಫ್ ಕ್ರಿಮಿನಲ್ ಫೋರ್ಸ್. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತಂದರೆ, ಕ್ರಿಮಿನಲ್ ಫೋರ್ಸ್ ಈಸ್ಡ್ ಯೂಸ್ಡ್ ಟು ಮೇಕ್ ಹರ್ ನೆಕೆಡ್. ಅದಕ್ಕೆ ಒಂದು ಕಾನೂನಿದೆ, ಡಿಸ್ರೋಬ್ ಅಂತಾರೆ ಅದಕ್ಕೆ, ಡಿಸ್ರೋಬ್. ದೆನ್ ವೋಯರಿಸಮ್. ವಾಟ್ ಈಸ್ ವೋಯರಿಸಮ್? ಕದ್ದು ವಿಡಿಯೋ ಮಾಡೋದು, ಕದ್ದು ನೋಡೋದು. ಮಹಿಳೆಯ
ಖಾಸಗಿ ಭಾಗವನ್ನು ಅಥವಾ ಖಾಸಗಿ ಕ್ರಿಯೆಯನ್ನು ಏನು ಮಾಡೋದು, ಕದ್ದು ನೋಡುವಂಥದ್ದು. ಆಮೇಲೆ ಹಿಂಬಾಲಿಸುವುದು, ಸ್ಟಾಕಿಂಗ್. ಮಹಿಳೆಯನ್ನು ಅವಳು ರೋಡ್ನಲ್ಲಿ ಹೋಗುವಾಗ ಹಿಂಬಾಲಿಸುವುದಷ್ಟೇ ಅಲ್ಲ, ಅವಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಕಡೆ ಅವಳು ಎಲ್ಲಿ ಸಮಾಜದಲ್ಲಿ ಭಾಗಿಯಾಗಿರ್ತಾಳೆ ಅಲ್ಲಿ ಹಿಂದೆ ಫಾಲೋ ಮಾಡುವಂಥದ್ದು. ದೆನ್ ದೇರ್ ಆರ್ ಸರ್ಟನ್ ಥಿಂಗ್ಸ್, ಸೌದ್ಯಗಳನ್ನು ಮಾಡೋದು, ಸೆಕ್ಸುವಲ್ ವರ್ಡ್ಗಳನ್ನ ಅಟರ್ ಮಾಡೋದು, ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮಾಡುವಂಥ ಸಾಧ್ಯ ಇರೋದನ್ನು ಅದನ್ನು ಕೂಡ ಇಲ್ಲೇನು ಮಾಡ್ತದೆ, ಈ ಎಲ್ಲ ವಿಷಯಗಳಲ್ಲಿ ಸಿ ವರ್ಡ್, ಗೆಸ್ಚರ್, ಆಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ಮಾಡೆಸ್ಟಿ ಆಫ್ ವುಮನ್, ಇವೆಲ್ಲವನ್ನು ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಒಂದೊಂದಾಗಿ ನೋಡೋಣ. ಸೆಕ್ಷನ್ 74 ಏನು ಹೇಳುತ್ತೆ? ಲೆಟ್ ಅಸ್ ಸಿ ವಾಟ್ ಈಸ್ ದಿ ಕಂಟೆಂಟ್ ಆಫ್ ಸೆಕ್ಷನ್ 74. ಇಲ್ಲಿ ಸೆಕ್ಷನ್ ಹೇಗಿದಾವೆ ಅಂದರೆ ಯಾವುದು ತಪ್ಪು ಅನ್ನೋದನ್ನು ಹೇಳುತ್ತೆ, ಇದರಲ್ಲಿ ಅದಕ್ಕೆ ಪನಿಷ್ಮೆಂಟ್ ಅನ್ನೋದನ್ನು ಹೇಳುತ್ತೆ. ಹಿಯರ್ ದ ಪ್ರಾವಿಷನ್ ಸೇಸ್ ಸೆಕ್ಷನ್ 74 ಪ್ರೊವೈಡ್ಸ್ ಫಾರ್ ಪನಿಷ್ಮೆಂಟ್ ಫಾರ್ ಎನಿ ಪರ್ಸನ್. ಇಟ್ ವಿಲ್ ಟಾಕ್ ಅಬೌಟ್ ದಿ ಪನಿಷ್ಮೆಂಟ್, ಶಿಕ್ಷೆಯ ಬಗ್ಗೆ ಮಾತಾಡ್ತದೆ. ಎನಿ ಪರ್ಸನ್ ಮೀನ್ಸ್ ಹಿಯರ್ ಇಟ್ ಈಸ್ ಡನ್ ಬೈ ಎನಿಬಡಿ ಹೂ ಅಸಾಲ್ಟ್ಸ್ ಆರ್ ಯೂಸಸ್ ಕ್ರಿಮಿನಲ್ ಫೋರ್ಸ್, ಆಕ್ರಮಣ ಮಾಡುವಂತಹ ಒಂದು ಏನಕ್ಕೆ, ವುಮನ್ ಇಂಟೆಂಡಿಂಗ್ ಟು ಔಟ್ರೇಜ್ ಹರ್ modesty, outrage her modesty, or doing something, by doing that her modesty is destroyed, knowing it to be likely that he will thereby outrage her modesty. ಎರಡು ಮಾಡೋದು, ಒಂದು ನೇರವಾಗಿ ಔಟ್ರೇಜ್ ಮಾಡೋದು, ಮಾಡೆಸ್ಟಿಗೆ ತೊಂದರೆ ಆಗುವ ಹಾಗೆ, ಅಥವಾ ಆ ಮಹಿಳಾ ಘನತೆಗೆ ತೊಂದರೆ ಆಗುವ ಹಾಗೆ, ಅಥವಾ ಅವಳ ಲಜ್ಜೆಗೆ ತೊಂದರೆ ಆಗುವ ಹಾಗೆ, ಮಹಿಳಾ ಲಜ್ಜೆಗೆ ತೊಂದರೆ ಆಗುವ ಹಾಗೆ ಡೈರೆಕ್ಟ್ ಆಗಿ ಮಾಡೋದು. ಅಥವಾ ನೀವು ಮಾಡುವಂಥ ಕ್ರಿಯೆ ಹೆಂಗಿರುತ್ತಲ್ಲ ಅದು ಗೊತ್ತಿರುತ್ತೆ ನಿಮಗೆ, ಇದನ್ನು ಮಾಡಿದರೆ ಅವಳ ಮರ್ಯಾದೆ ಹಾಳಾಗುತ್ತೆ ಅಂಥೇಳಿ ಗೊತ್ತಿರುತ್ತೆ. ಇವೆರಡನ್ನೂ ಮಾಡುವಂಥದ್ದು ತಪ್ಪು, ಅದು ಅಪರಾಧ. ಇಟ್ ಇನ್ವೈಟ್ಸ್ ಪನಿಷ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇದರ ಉದ್ದೇಶ ಏನು? ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದಿಸ್ ಲೆಜಿಸ್ಲೇಷನ್? ಈ ಸೆಕ್ಷನ್ನಿನ ಉದ್ದೇಶ ಏನು ಅಂತ ನಾವು ನೋಡುವುದಾದರೆ, ಹಿಯರ್ dignity, decency and bodily privacy of a woman is modesty. This is actually modesty. This modesty is protected by this section. Nodi, to protect her dignity, decency, bodily privacy of woman, recognizing that even non-sexual physical force, ಇಲ್ಲಿ ನೀವು ಸೆಕ್ಸುವಲ್ ಫೋರ್ಸ್ ಕೊಡ್ಬೇಕಂತೇನಿಲ್ಲ, ನಾನ್-ಸೆಕ್ಸುವಲ್, ದಿಸ್ ಈಸ್ ಅಬೌಟ್ ನಾನ್-ಸೆಕ್ಸುವಲ್ ಓನ್ಲಿ. ನೀವು ಮಾಡುವಂಥದ್ದು ಸೆಕ್ಸುವಲ್ ಅಟಿಟ್ಯೂಡ್ನಿಂದ ಅಲ್ಲದೇ ಇದ್ದಾಗ್ಯೂ ಕೂಡ ಅನ್ನೋದನ್ನು ಸೆಕ್ಷನ್ 74 ಹೇಳುತ್ತೆ. ಕ್ಯಾನ್ ಅಮೌಂಟ್ ಟು ಎ ಸೀರಿಯಸ್ ವಯಲೇಷನ್ ಆಫ್ ಮಾಡೆಸ್ಟಿ, ಅಂದರೆ ಮಹಿಳೆಯ ಈ ಮಾಡೆಸ್ಟಿ ಇದೆಯಲ್ಲ, ಈ ಮಾಡೆಸ್ಟಿ ಏನಾದರೂ ಹಾಳಾದರೆ, ಇದು ಹಾಳಾಗಬಾರ್ದು ಅನ್ನೋದು ಲೆಜಿಸ್ಲೇಚರ್ ಈ ಸೆಕ್ಷನಿನ ಉದ್ದೇಶ. ಮತ್ತು ಈ ಮಾಡೆಸ್ಟಿ ಹಾಳಾಗಬೇಕು ಅನ್ನೋದಕ್ಕೆ ಎಸೆನ್ಷಿಯಲ್ ಇನ್ಗ್ರೀಡಿಯೆಂಟ್ಸ್ ಏನು ಅಂಥೇಳಿ ನಾವು ನೋಡೋದಾದರೆ, ಅದಕ್ಕೆ ಸಂಬಂಧಪಟ್ಟಂಥ ಒಳಗಾದಂತಹ ಅಥವಾ ಆ ಒಂದು ಪ್ರಕ್ರಿಯೆಗೆ, ಅಟ್ಯಾಕಿಗೆ, ಅಸಾಲ್ಟಿಗೆ ಒಳಗಾದಂಥ ವ್ಯಕ್ತಿ ಯಾರಿರಬೇಕು? ಗಂಡಸಿರಬಾರ್ದು. ಶಿ ಶುಡ್ ಬಿ ಎ ವುಮನ್. ದೆನ್ ದ ಅಕ್ಯೂಸ್ಡ್ ಅಸಾಲ್ಟೆಡ್ ಹರ್ ಆರ್ ಯೂಸ್ಡ್ ಫೋರ್ಸ್, ಅವನು ಏನು ಮಾಡಿರಬೇಕು? ಅವಳ ಮೇಲೆ ಆಕ್ರಮಣವನ್ನು ಮಾಡಿರಬೇಕು ಮತ್ತು ಬಲಪ್ರಯೋಗವನ್ನು ಮಾಡಿರಬೇಕು. ಆಮೇಲೆ ಅವನ ಉದ್ದೇಶ, ಬಲಪ್ರಯೋಗ ಮಾಡುವ ಉದ್ದೇಶ ಏನಿರಬೇಕು? ಅವಳ ಮಾಡೆಸ್ಟಿಯನ್ನು ಹಾಳು ಮಾಡುವ ದೃಷ್ಟಿಕೋನದಲ್ಲಿರಬೇಕು, ಅವಳ ಲಜ್ಜೆಯನ್ನು ಹಾಳು ಮಾಡುವ ದೃಷ್ಟಿಕೋನದಲ್ಲಿ ಇರಬೇಕು, ಅಥವಾ ಅವನು ಮಾಡುವಂತಹ ಕ್ರಿಯೆಯಿಂದ ಅವಳ ಲಜ್ಜೆಗೆ ತೊಂದರೆಯಾಗಬೇಕು. ಈ 4 ಇದರ ಇನ್ಗ್ರೀಡಿಯೆಂಟ್ಸ್. ಯಾವುದ್ರದ್ದು? ಮಾಡೆಸ್ಟಿ ಹಾಳು ಮಾಡುವಂಥದ್ರದ್ದು ಇನ್ಗ್ರೀಡಿಯೆಂಟ್. ಹಾಗೆ ಮಾಡಿದಾಗ ಇಲ್ಲಿ ನೋಡಿ, ಅಸಾಲ್ಟು ಮತ್ತು ಕ್ರಿಮಿನಲ್ ಫೋರ್ಸ್ ಅಂದರೆ ಏನು ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಸಾಲ್ಟ್ ಅಂದರೆ ಗೆಸ್ಚರ್ಸು, ಪ್ರಿಪರೇಷನ್, ಕಾಸಿಂಗ್, ಅಪ್ರೆಹೆನ್ಷನ್ಸು, ಯೂಸ್ ಆಫ್ ಫೋರ್ಸ್, ವಾಟ್ ಎವರ್ ಇಟ್ ಈಸ್. ಕ್ರಿಮಿನಲ್ ಫೋರ್ಸ್ ಅಂತಂದರೆ ಇಂಟೆನ್ಷನಲ್ ಯೂಸ್ ಆಫ್ ಫೋರ್ಸ್, ಇಂಟೆನ್ಷನಲ್, ಅವಳು ಜಡಿ ಹಿಡಿದು ಎಳೆಯೋದು, ಅಥವಾ ಅವಳ ಏನು ಬಟ್ಟೆಗೆ ಕೈ ಹಾಕೋದು. ಸೊ ದಿಸ್ ಆರ್ ಆಲ್ ಯೂಸಿಂಗ್ ಫೋರ್ಸ್, ರೈಟ್? ಅದು ನೋಡಿ, ಕಾಸ್ ಇಂಜುರಿ,
ಗಾಯವನ್ನು ಮಾಡುವಂಥದ್ದು, ಹೆದರಿಸುವಂಥದ್ದು, ಅವಳಿಗೆ ಕೋಪ ಬರುವಂಗೆ ಮಾಡೋದು, ಇವೆಲ್ಲವನ್ನು ನಾವೇನು ಹೇಳ್ತೀವಿ? ಕ್ರಿಮಿನಲ್ ಫೋರ್ಸ್ ಅಂತ ಹೇಳ್ತೀವಿ. ಅಸಾಲ್ಟ್ ಅಂತಂದರೆ ಗೆಸ್ಚರ್, ಅವಳನ್ನ ದೃಷ್ಟಿ, ನೀವು ನೋಡುವಂತಹ ದೃಷ್ಟಿಕೋನ ಕೆಟ್ಟದಾಗಿರುವಂಥ, ಹೆದರಿಸುವಂಥದ್ದು, ಗದರಿಸಿ ಕಣ್ಣು ಕಿತ್ತು ನೋಡುವಂಥದ್ದು. ಆಲ್ ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಅಸಾಲ್ಟ್. ದೆನ್ meaning of modesty also. Modesty I have explained you. This meaning is also given here. Modesty refers to innate. Modesty refers to innate sense of decency, dignity and womanly propriety. ನೋಡಿ, ಆ ಮಹಿಳೆ ಅಂತಕ್ಕಂಥ ಏನು ಒಂದು ವ್ಯವಸ್ಥೆ ಇರ್ತದಲ್ಲ, ಅವಳ ದೇಹ, ಆಮೇಲೆ ಅವಳ ಘನತೆ ಮತ್ತು ಅವಳ ನೈಜತೆ, ಇವೆಲ್ಲವನ್ನು ಡಿಸೆನ್ಸಿ, ನೈಜತೆ, ಘನತೆ ಮತ್ತು ಮಹಿಳೆ ಅಂತಕ್ಕಂಥ ಒಂದು ಮಹಿಳಾ ದೇಹ, ಇವೆಲ್ಲವನ್ನು ಅವಳು ಸೂಕ್ಷ್ಮತೆಯಿಂದ ನೋಡ್ಕೊಳ್ಳುವಂಥ ಸೂಕ್ಷ್ಮ ಸ್ವಭಾವದ ಒಂದು ಜೀವ ಆಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡೋದಕ್ಕೆ ನಾವೇನಂತೀವಿ? ಮಾಡೆಸ್ಟಿ ಅಂತೀವಿ. ಎಲ್ಲವನ್ನು ಸೇರಿಸಿ ನಾವೇನಂತೀವಿ? ಅದಕ್ಕೆ ಮಾಡೆಸ್ಟಿ. ಈ ಮಾಡೆಸ್ಟಿ ಹಾಳಾದರೆ ಮಹಿಳೆಗೆ ಶಾಕ್ ಆಗ್ತದೆ. ಶಿ ವಿಲ್ ಇಮಿಡಿಯೇಟ್ಲಿ ಸ್ಟಾರ್ಟ್ ವೀಪಿಂಗ್. ಶಿ ಮೇ ಸಮ್ಟೈಮ್ಸ್ ಗೆಟ್ ಮೆಂಟಲಿ ಅಪ್ಸೆಟ್, ಡಿಪ್ರೆಷನ್ಗೆ ಹೋಗ್ಬೋದು. ಸೊ ದಟ್ ಈಸ್ ದ ಸಾರ್ಟ್ ಆಫ್ ಎ ಸೈಕಾಲಜಿ ಆಫ್ ಎ ವುಮನ್ ಆರ್ ಗರ್ಲ್. ಆ ಪಾಯಿಂಟನ್ನು ಇಟ್ಕೊಂಡು ದ ಟೆಸ್ಟ್ ವೆದರ್ ದ ಆಕ್ಟ್ ಈಸ್ ಕ್ಯಾಪಬಲ್ ಆಫ್ ಶಾಕಿಂಗ್ ದ ಸೆನ್ಸ್ ಆಫ್ ಡಿಸೆನ್ಸಿ ಆಫ್ ವುಮನ್. ಒಂದೇ ಸಲ ಅಯ್ಯೋ ನನಗೆ ಹಿಂಗಾಯ್ತಲ್ಲ ಅಂಥೇಳಿ ಶಿ ವಿಲ್ ಗೆಟ್ ಶಾಕ್ಡ್. ಆ ರೀತಿ ಆಗಬಾರ್ದು. ಆ ರೀತಿ ಆಗೋದನ್ನು ನಾವೇನು ಹೇಳ್ತೀವಿ? ಅಸಾಲ್ಟ್ ಅಥವಾ ಮಾಡೆಸ್ಟಿಗೆ ಧಕ್ಕೆ ಬರುವಂತಹ ಕ್ರಿಯೆ ಅಂತೇಳಿ ಹೇಳ್ತೀವಿ. ನೇಚರ್ ಆಫ್ ಇಂಟೆನ್ಷನ್. ದ ಆಕ್ಚುಯಲ್ ಔಟ್ರೇಜ್ ನೀಡ್ ನಾಟ್ ಬಿ ಪ್ರೂವ್ಡ್. ಇಂಟೆನ್ಷನ್, ಈವನ್ ನಾಲೆಜ್ ಆಫ್ ಲೈಕ್ಲಿಹುಡ್ ಈಸ್ ಸಫಿಷಿಯಂಟ್. ಆ ರೀತಿ ಮಾಡುವಂತಹ ನಿಮ್ದೊಂದು ಏನು ಲಕ್ಷಣಗಳಿದೆಯಲ್ಲ ಅಷ್ಟೇ ಸಾಕು ಅಂಥೇಳಿ ಇಲ್ಲಿ ಕಾನೂನು ಹೇಳ್ತದೆ. ದಟ್ ಮಚ್ ಆಫ್ ಪ್ರೊಟೆಕ್ಷನ್ ಈಸ್ ಗಿವನ್ ಟು ಹರ್. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹಿ ಈಸ್ ಸಬ್ಜೆಕ್ಟೆಡ್ ಟು ಪನಿಷ್ಮೆಂಟ್, ಕ್ರಿಮಿನಲ್ punishment. What is the punishment? Imprisonment of either description for a term not less than 1 year up to 5 years. ಇಷ್ಟು ವರ್ಷ ನಿಮಗೇನಾಗ್ಬೋದು? ಇಂಪ್ರಿಸನ್ಮೆಂಟ್ ಆಗ್ಬೋದು, ಅಥವಾ ರಿಗರಸ್ ಇಂಪ್ರಿಸನ್ಮೆಂಟು ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಈದರ್ ಡಿಸ್ಕ್ರಿಪ್ಷನ್ ಯಾವುದಾದ್ರೂ ಆಗ್ಬೋದು. ವಿಚ್ ಮೇ ಎಕ್ಸ್ಟೆಂಡ್ ಅಪ್ ಟು 5 years. ಆಮೇಲೆ ನಿಮಗೆ ದಂಡ ಬೇಕಂದ್ರೂ ಹಾಕ್ಬೋದು. ಫೈನ್ ಆಲ್ಸೋ ಮೇ ಬಿ ಆ್ಯಡೆಡ್. ಇದು ಈ ಒಂದು 74ನಲ್ಲಿರ್ತಕ್ಕಂತಹ ಶಿಕ್ಷೆ, ರೈಟ್? ಸೊ ಜುಡಿಷಿಯಲ್ ಅಪ್ರೋಚ್, ಕೋರ್ಟ್ ಎಕ್ಸಾಮಿನ್ಸ್. ನೋಡಿ, ಈ ಸೆಕ್ಷನ್ 74 ಇನ್ವೋಕ್ ಮಾಡಿದರೆ ಕೋರ್ಟು ಈ ಎಲ್ಲ ಅಂಶಗಳನ್ನು ಗಮನಿಸ್ತದೆ. ದಿ ಕೋರ್ಟ್ ವಿಲ್ ಲುಕ್ ಎಟ್ ಆಲ್ ದೀಸ್ 4 ಪಾಯಿಂಟ್ಸ್. ವಾಟ್ ಆರ್ ದೋಸ್ 4 ಪಾಯಿಂಟ್ಸ್? ನೇಚರ್ ಆಫ್ ದ ಆ್ಯಕ್ಟ್, ಇವನು ಮಾಡಿದಂತಹ, ಆ ವ್ಯಕ್ತಿ ಮಾಡಿದಂತಹ ಕ್ರಿಯೆಗಳೇನು, ಆಮೇಲೆ ಅಲ್ಲಿರ್ತಕ್ಕಂತಹ ಸಂದರ್ಭ ಎಂಥದ್ದು, ಆಮೇಲೆ ಇಂಟೆನ್ಷನ್ ಆರ್ ನಾಲೆಜ್ ಆಫ್ ದ ಅಕ್ಯೂಸ್ಡ್, ಅವನು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ದ, ಅವನು ಏನು ನಾಲೆಜ್ ಇತ್ತು, ಯಾವ ಉದ್ದೇಶದಿಂದ ಮಾಡಿದೆ, ಆಮೇಲೆ ಈ ಮಾಡಿದಂತಹ ಪ್ರಕ್ರಿಯೆಯಿಂದ ಯಾವುದೇ ಒಬ್ಬ ಸಾಮಾನ್ಯ ಮಹಿಳೆಗೆ ಮಾಡೆಸ್ಟಿಗೆ ಅಫೆಕ್ಟ್ ಆಗತ್ತಾ? ಒಬ್ಬ ಸಾಮಾನ್ಯ ಮಹಿಳೆಗೆ ಅಟೆಸ್ಟ್ ಆದರೆ ಸಾಕು. ರೀಸನೇಬಲ್ ವುಮನ್ ಇಫ್ ಹರ್ ಮಾಡೆಸ್ಟಿ ಈಸ್ outraged, then he is eligible for punishment ಅಂತೇಳಿ ಕೋರ್ಟ್ ಏನು ಮಾಡ್ತದೆ? ಒಂದು ನಿರ್ಧಾರವನ್ನು ತೆಗೆದುಕೊಳ್ತದೆ. ದೆನ್ 75. Now I am coming to 75 is sexual harassment. In fact, on sexual harassment we have an act also at workplace. Sexual protection of sexual harassment at workplace. That is SOHO ಅಂತ ಹೇಳ್ತಾರೆ. SOHO. ಸೊ ಅದು ಆದಾಗ್ಯೂ ಕೂಡ ನಮ್ಮ BNS ನಲ್ಲಿ ಈ ಪ್ರೊವಿಷನ್ ಇದೆ. ವಾಟ್ ಈಸ್ ದಿಸ್ ಪ್ರೊವಿಷನ್? ದಿಸ್ ಈಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ, ನಾಟ್ ಓನ್ಲಿ ವರ್ಕ್ ಪ್ಲೇಸ್, ಎನಿವೇರ್ ದಿಸ್ ಈಸ್ ಅಪ್ಲಿಕೇಬಲ್, ನಾಟ್ ಓನ್ಲಿ ಎಟ್ ವರ್ಕ್ ಪ್ಲೇಸ್. ವಾಟ್ ಇಟ್ ಸೇಸ್? ಇಟ್ ರಿಕಗ್ನೈಸಸ್ ಸರ್ಟನ್ ಆಕ್ಟಿವಿಟಿ ಆಫ್ ಎ ಪರ್ಸನ್ ಆಸ್ ಅ ಸೆಕ್ಸುವಲ್ ಹರಾಸ್ಮೆಂಟ್, defines and punishes the offense of sexual harassment which consists of unwelcome behavior, unwelcome sexual behavior ನ ನಾವೇನ್ ಮಾಡ್ತೀವಿ? ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಹೇಳ್ತೀವಿ. ಅದು ಏನಿರಬೇಕು? ಅದನ್ನು ಸ್ವಾಗತ ಮಾಡುವಂತಹದ್ದು ಇರಬಾರ್ದು. ಮಹಿಳೆ ಅದನ್ನು ತ್ಯಜಿಸಬೇಕು, ಮಹಿಳೆ ಅದನ್ನು ತಿರಸ್ಕರಿಸಬೇಕು. ಅಂಥ ಬಿಹೇವಿಯರ್
ಮಹಿಳೆ ತಿರಸ್ಕರಿಸುವಂತಹ ಬಿಹೇವಿಯರ್ ಮಾಡಿದರೆ ಆ ಬಿಹೇವಿಯರ್ ನಿಮ್ಗೆ ಏನಾಗಿರ್ಬೋದು, ದೈಹಿಕವಾಗಿರ್ಬೋದು ಅಥವಾ ವರ್ಬಲ್ ಶಬ್ದಗಳ ಮುಖಾಂತರ ಇರ್ಬೋದು ಅಥವಾ ನಾನ್ ವರ್ಬಲ್ ಬರೀ ಸುಮ್ಮನೆ ಸನ್ನೆಗಳ ಮುಖಾಂತರ ಇರ್ಬೋದು, ಅಥವಾ ಸೊ ಈ 3 ಸನ್ನೆಗಳು ಸೆಕ್ಷುವಲ್ ಸೈನ್ಸ್ ಮಾಡುವಂತಹ ಬೇಕಾದಷ್ಟು ವಿಧಾನಗಳಿದಾವೆ. ಇದು ಯಾವುದು ಮಾಡಿದ್ರೂ ಕೂಡ ಅದೇನಾಗುತ್ತೆ, ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ ಅಥವಾ ಅದು ಲೈಂಗಿಕ ಕಿರುಕುಳ ಅಂತ ಹೇಳಿ ಡಿಫೈನ್ ಆಗುತ್ತೆ. ಸೆಕ್ಷನ್ 75 ಪ್ರಕಾರ ಲೈಂಗಿಕ ಕಿರುಕುಳ ಅಂತ ಹೇಳಿ ಡಿಫೈನ್ ಆಗುತ್ತೆ. ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ ನಾನು. ಐ ಹ್ಯಾವ್ ಸಾಲ್ವ್ ದಿ ಪ್ರಾಬ್ಲಮ್. ಆಕ್ಟ್ಸ್ ಕಾನ್ಸ್ಟಿಟ್ಯೂಟಿಂಗ್ ಸೆಕ್ಷುವಲ್ ಹರಾಸ್ಮೆಂಟ್. ಈ ಲೈಂಗಿಕ ಕಿರುಕುಳವನ್ನು ಕಾನ್ಸ್ಟಿಟ್ಯೂಟ್ ಮಾಡುವಂಥ 4 ಸಂದರ್ಭಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಏನು? ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ಅಡ್ವಾನ್ಸಸ್ ಇನ್ವಾಲ್ವಿಂಗ್ ಸೆಕ್ಷುವಲ್ ಓವರ್ ಟೋನ್ಸ್, ಸೆಕ್ಷುವಲ್ ಓವರ್ ಟ್ಯೂರ್ಸ್. ಅಂದರೆ ನಿಮ್ಮ ಬಿಹೇವಿಯರ್ ಹೆಂಗಿರಬೇಕು ಅಂತಂದರೆ ಅವಳಿಂದ ನೀವು ಸೆಕ್ಸನ್ನು ಬಯಸುವಂತಹ ಬಿಹೇವಿಯರ್ ಪ್ರಕಾರ ನೀವು ಅವಳನ್ನ ಮುಟ್ಟುವಂಥದ್ದು. ಅವಳ ಸೆನ್ಸಿಟಿವ್ ಪ್ಲೇಸ್ಗಳನ್ನ ನೀವು ಮುಟ್ಟಿದರೆ ಆವಾಗ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ. ಯು ಮೇ ಟಚ್ ದ ಬ್ರೆಸ್ಟ್, ಯು ಮೇ ಟಚ್ ದ ಬಟಕ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಯು ಮೇ ಟಚ್ ಹರ್ ಚೀಕ್ಸ್. ಸೊ ಅಥವಾ ನೀವು ನಿಮ್ಮ ಬಾಡಿಲಿ ಮೂವ್ ಮಾಡುವಂತಹ ಒಂದು ವಿಧಾನ, ಇವೆಲ್ಲವೂ ಇದರಲ್ಲಿ ಸೇರ್ತವೆ. ಆಮೇಲೆ ನೀವೇನು ಮಾಡ್ಬೋದು, ಯು ಆರ್ ಆಸ್ಕಿಂಗ್, ಡಿಮಾಂಡಿಂಗ್ ಸೆಕ್ಷುವಲ್ ಫೇವರ್. ನೀವು ಈ ಲೈಂಗಿಕ ಫೇವರ್ ಬಗ್ಗೆ, ನನ್ನ ಜೊತೆ ಲೈಂಗಿಕವಾಗಿ ನೀನು ಸಹಕರಿಸು ಅಂತ ಹೇಳುವಂಥ ಹೇಳಿಕೆಯೂ ಕೂಡ ಇದೆಯಲ್ಲ, ದಟ್ ಈಸ್ ಹರಾಸ್ಮೆಂಟ್. ದೆನ್ ಶೋಯಿಂಗ್ ಪೋರ್ನೋಗ್ರಫಿ, ಲೈಂಗಿಕ ಚಿತ್ರಗಳನ್ನು, ವಿಡಿಯೋಗಳನ್ನು ತೋರಿಸುವಂಥದ್ದು, ಅದು ಕೂಡ ಆ ರೀತಿ ಅಪರಾಧಕ್ಕೆ ಕಾರಣ ಆಗುತ್ತೆ. ಆಮೇಲೆ ನೀವು ಹೇಳುವಂತಹ ಮಾತುಗಳು ಏನು, ಸೆಕ್ಸುವಲಿ ಕಲರ್ಡ್ ರಿಮಾರ್ಕ್. ನೀವು ಲೈಂಗಿಕ ಅರ್ಥ ಹೊಂದಿರುವಂತಹ ಭಾಷೆಯಲ್ಲಿ ಮಾತನಾಡುವಂಥದ್ದು, ಮೆಸೇಜ್ ಕಳಿಸುವಂಥದ್ದು, ಫೋಟೋಗಳನ್ನ ಶೇರ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಏನಾಗ್ತವೆ ಅಂತಂದ್ರೆ ನಿಮ್ಮ ಮೇಲೆ ಈ ಒಂದು ಆಪಾದನೆಯನ್ನು ಹೊರಿಸ್ತವೆ. ಸೊ ದಿಸ್ ಯು ವಿಲ್ ಬಿ ಅಲ್ಟಿಮೇಟ್ಲಿ ಸಬ್ಜೆಕ್ಟೆಡ್ ಟು ಸೆಕ್ಷನ್ 75 ಆಫ್ ದ BNSS if it is done that way. Essential ingredients of the offense. Here also sexual harassment ಗೆ the person victim must be woman only, ಮಹಿಳೆಯೇ ಆಗಿರಬೇಕು. The accused committed any act listed in the section. ಈ ಸೆಕ್ಷನ್ ನಲ್ಲಿ ಹೇಳಲಾದಂತಹ 75 ನಲ್ಲಿ ಹೇಳಲಾದಂತಹ ಯಾವುದೇ ಪ್ರಕ್ರಿಯೆಯನ್ನು ನೀವು ಮಾಡಿದ್ರೆ ಆವಾಗ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ. ಓಕೆ, ಸೆಕ್ಷನ್ ದಟ್ ವಾಸ್ ಅನ್ವೆಲ್ಕಮ್ ಆ್ಯಂಡ್ ಸೆಕ್ಷುವಲ್ ಕ್ಯಾರೆಕ್ಟರ್ ಆರ್ ಅಂಡರ್ ಟೋನ್. ಈ ರೀತಿಯಾದಂತಹ ಕ್ರಿಯೆಗಳನ್ನು ನೀವು ಮಾಡಿದರೆ, ಅಂದರೆ ಮಹಿಳೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ನೀವು ಅದನ್ನು ಆ ರೀತಿಯಾದಂಥ ಕ್ರಿಯೆಯನ್ನು ಮಾಡಿದರೆ ನೀವೇನಾಗುತ್ತೆ, ಈ ಸೆಕ್ಷುವಲ್ ಹರಾಸ್ಮೆಂಟ್ ತಪ್ಪಿಗೆ ಬಾಧ್ಯಸ್ಥರಾಗ್ತೀರಿ. ನೋಡಿ ಇಲ್ಲಿ ಅನ್ವೆಲ್ಕಮ್ ಅಂತಂದ್ರೆ ಏನು ಅಂತಂದ್ರೆ, ಯಾವುದನ್ನು ಶಿ ಈಸ್ ನಾಟ್ ಸಾಲಿಸಿಟಿಂಗ್. ಸಾಲಿಸಿಟ್ ಅಂದರೆ ಬಯಸೋದು, ಸಾಲಿಸಿಟ್ ಅಂದರೆ ಆಹ್ವಾನಿಸೋದು. ಈ ಶಿ ಈಸ್ ನಾಟ್ ಸಾಲಿಸಿಟಿಂಗ್ ಅಂದರೆ ಆಕೆ ಇಷ್ಟಪಡಲ್ಲ. ಆಕೆ ಇಷ್ಟಪಡಲಾರ್ದನ ನೀವು ಆಕೆ ಮೇಲೆ ಏನು ಮಾಡ್ತೀರಿ, ಸೆಕ್ಷುವಲ್ ಅಡ್ವಾನ್ಸ್ಮೆಂಟ್ ಮಾಡ್ತೀರಿ. ಆರ್ ಇನ್ವೈಟೆಡ್ ಬೈ ಎ ವುಮನ್ ರಿಗಾರ್ಡ್ಲೆಸ್ ಆಫ್ ಹರ್ ಸೈಲೆನ್ಸ್. ಅವಳು ಸುಮ್ಮನೆ ಇದ್ದಾಗ ಕೂಡ ಅದು ಅಪರಾಧ. ಸುಮ್ಮನೆ ಇದ್ದಾಳೆ, ಒಪ್ಪಿದ್ದಾಳೆ ಅಂತಲ್ಲ. He is silent doesn't mean that she has agreed. No, he has not agreed. ಅನಿಶ್ಚಿತ ಎಂದರೆ ಮಹಿಳೆ ಆಹ್ವಾನಿಸದ ಅಥವಾ ಒಪ್ಪಿಕೊಳ್ಳದ ವರ್ತನೆ, ಮೌನವಾಗಿದ್ದರೂ ಸಹ, ಭಯದಿಂದ ಪ್ರತಿಕ್ರಿಯಿಸದಿದ್ದರೂ ಸಹ ಅದು ಅಪರಾಧ ಆಗುತ್ತೆ. ದಟ್ ಈಸ್ ವಾಟ್ ಈಸ್ ಅನ್ವೆಲ್ಕಮ್. ಅನ್ವೆಲ್ಕಮ್ ಅಂದರೆ ಭಯ ಬಿದ್ದು ಆ ಹೆಣ್ಮಗಳು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೋದು. ಆ ಸಂದರ್ಭದಲ್ಲಿಯೂ ಕೂಡ ನೀವು ಮಾಡುವಂಥ ಪ್ರಕ್ರಿಯೆಗಳು ಅಪರಾಧವೇ. ಸಿನ್ಸ್ ಸೈಲೆನ್ಸ್ ಆರ್ ಟಾಲರೆನ್ಸ್ ಡಸ್ ನಾಟ್ ಅಮೌಂಟ್ ಟು ಕನ್ಸೆಂಟ್. ಸೊ ಸೈಲೆನ್ಸ್ ಆರ್ ಟಾಲರೆನ್ಸ್ in this section are not equal to consent. ಒಪ್ಪಿಗೆ ಅಂತ ಹೇಳಿ ಅಲ್ಲ, ಅದರ ಅರ್ಥ ಒಪ್ಪಿಗೆ ಅಂತ ಹೇಳಿ ಅಲ್ಲ ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ದೆನ್ ಪನಿಷ್ಮೆಂಟ್.
ಇದಕ್ಕೇನೇನು ಪನಿಷ್ಮೆಂಟ್? 2 ಟೈಪ್ ಪನಿಷ್ಮೆಂಟ್ ಇದಾವೆ ಇಲ್ಲಿ. ಫಾರ್ ಸೆಕ್ಷನ್ 75 ದೇರ್ ಆರ್ 2 ಟೈಪ್ಸ್ ಆಫ್ ಪನಿಷ್ಮೆಂಟ್ಸ್. 75 has got 2 type of punishments. Number 1 is physical contact advances demand sexual favors. ನೀವು ಇದನ್ನೆಲ್ಲ ಮಾಡಿದ್ರೆ ನಿಮಗೇನಂತಂದ್ರೆ ಅಪ್ ಟು 3 years ಫೈನ್ ಬೋತ್. ಎಂಥದು? RI 3 years plus fine plus or fine or both. ಈ ರೀತಿ ನೀವು ಆಕ್ಚುಯಲ್ ಇಂಟರ್ಕೋರ್ಸ್ ಮಾಡದೆ ಹೋದ್ರೂ ಕೂಡ ಬರೀ ಈ ರೀತಿ ಆಕ್ಷನ್ಗೇನೆ ನೀವು 3 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ, ದಂಡ ಕೊಡಬೇಕಾಗತ್ತೆ ಅನ್ನೋದನ್ನ ಇದರಲ್ಲಿ ಪಾರ್ಟ್ ಎ ಹೇಳುತ್ತೆ. ಪಾರ್ಟ್ ಬಿ ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಟಾಕ್ಸ್ ಅಬೌಟ್ ಪೋರ್ನೋಗ್ರಫಿ. ಎಷ್ಟೋ ಸಲ ಗೊತ್ತಿಲ್ಲದೆ ಇವುಗಳನ್ನೆಲ್ಲ ನೀವು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀರಿ. ದಟ್ ಈಸ್ ಅಫೆನ್ಸ್, ಸೆಕ್ಸುವಲ್ ಹರಾಸ್ಮೆಂಟ್. ಶೋಯಿಂಗ್ ಪೋರ್ನೋಗ್ರಫಿ ಆರ್ ಸೆಕ್ಸುವಲಿ ಕಲರ್ಡ್ ರಿಮಾರ್ಕ್ಸ್. ಈವನ್ ಸೆಕ್ಸುವಲಿ ಕಲರ್ಡ್ ರಿಮಾರ್ಕ್ಗಳನ್ನು ಹೇಳಬಾರ್ದು ನೀವು. ದಟ್ ಈಸ್ ನಾಟ್ ಕರೆಕ್ಟ್. ಪನಿಷ್ಮೆಂಟ್ ವಿತ್ ಪನಿಷಬಲ್ ವಿತ್ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಪ್ ಟು 1 year. ಇಲ್ಲಿ ಸಿಂಪಲ್ ಇಂಪ್ರಿಸನ್ಮೆಂಟ್, ಇಟ್ ಈಸ್ ನಾಟ್ RI, ಇಟ್ ಈಸ್ SI. 1 year ಪ್ಲಸ್ ಫೈನ್ ಆರ್ ಬೋತ್. ಇದು ಇರ್ಬೋದು ಅಥವಾ ಫೈನ್ ಜೊತೆಗಿರ್ಬೋದು. ಆಲ್ ದೋಸ್ ಪಾಸಿಬಿಲಿಟೀಸ್ ಆರ್ ದೇರ್. Then distinction, if you see the distinction, here sex is not the element. In section 74, sex is not element here. But in section 75, what is important is sex only. Here sex is not the element. That is the major difference between 74 and 75. 74 and 75. Then section, we have not discussed these things. I don't think I will take it next. So this you just hold. Now I will come to next this one. See, judicial approach. ಇಲ್ಲಿ ಜುಡಿಷಿಯಲ್ ಅಪ್ರೋಚ್ ಏನು? ಅದು ಅನ್ವೆಲ್ಕಮ್. ನೀವು ಮಾಡಿದಂಥ ಕ್ರಿಯೆ ಇದೆಯಲ್ಲ, ಅದು ಅನ್ವೆಲ್ಕಮ್ ಹೌದಾ? ಅದನ್ನ ಮಹಿಳೆ ಇಂಟ್ರೆಸ್ಟೆಡ್ ಇದ್ಲಾ ಅಥವಾ ಇಂಟ್ರೆಸ್ಟೆಡ್ ಇಲ್ವಾ? ಇಫ್ ಸಿ ಇಸ್ ನಾಟ್ ಇಂಟ್ರೆಸ್ಟೆಡ್, ಇಫ್ ಸಿ ಇಸ್ ನಾಟ್ ಸಾಲಿಸಿಟಿಂಗ್, ಆಕೆಗೆ ಮಹಿಳೆಗೆ ಅದು ಇಷ್ಟ ಆಗಿಲ್ಲ ಅಂದರೆ ಇಟ್ ಬಿಕಮ್ಸ್ ಸೆಕ್ಸುವಲ್ ಹರಾಸ್ಮೆಂಟ್. ಸೆಕ್ಸುವಲ್ ನೇಚರ್ ಆಫ್ ದ ಆಕ್ಟ್. ನೀವು ಮಾಡುವಂತಹ ಆಕ್ಟ್ ಅಲ್ಲಿ ಏನಿರಬೇಕು? ಸೆಕ್ಸ್ ಇನ್ವಾಲ್ವ್ ಆಗಿರಬೇಕು. ಸೆಕ್ಸ್ಗೆ ಸಂಬಂಧಪಟ್ಟಂತಹ ಗೆಸ್ಚರ್ ಇರಬೇಕು ನಿಮ್ದು. ಇಂಪ್ಯಾಕ್ಟ್ ಆನ್ ಡಿಗ್ನಿಟಿ ಅಂಡ್ ಮೆಂಟಲ್ ಕಂಫರ್ಟ್ ಆಫ್ ದ ವುಮನ್. ನೋಡಿ, ಇಂಪ್ಯಾಕ್ಟ್ ಆನ್ ಡಿಗ್ನಿಟಿ ಅಂಡ್ ಮೆಂಟಲ್ ಕಂಫರ್ಟ್ ಆಫ್ ದ ವುಮನ್. ಅದರಿಂದ ಅವಳ ಮನಸ್ಸಿಗೆ ಘಾಸಿ ಆಗಬೇಕು. ಸರೌಂಡಿಂಗ್ ಸರ್ಕಮ್ಸ್ಟಾನ್ಸಸ್ ಅಂಡ್ ಪವರ್ ಇಂಬ್ಯಾಲೆನ್ಸ್. This is again a very important thing. What is power imbalance? Always woman is treated as weaker section in the compared to men. So that is power imbalance. ಇವೆಲ್ಲವನ್ನು ಕೋರ್ಟ್ ಏನು ಮಾಡ್ತದೆ? ಪರೀಕ್ಷೆ ಮಾಡ್ತದೆ ಅಂತಹ ಪ್ರಸಂಗ ಬಂದಾಗ. Now I will come to section 76. ಇದು ನೋಡಿ, ಮಹಿಳೆಯರನ್ನು ನೇಕೆಡ್ ಮಾಡಿದರೆ ಏನಾಗುತ್ತೆ ಅಂತ. ಡಿಸ್ರೋಬ್. The word disrobe means making naked. ಬಟ್ಟೆ ಬಿಚ್ಚೋದು ಅಂತ, ಬಟ್ಟೆ ತೆಗೆಯೋದು. ಮಹಿಳೆ ಬಟ್ಟೆ ತೆಗೆಯುವಂತಹ ಪ್ರಯತ್ನ ಮಾಡಿದರೆ. BNS 76 punishes any person who assaults or uses criminal force against a woman or abets such act with the intention of disrobing. ನೋಡಿ, here men may personally do, or he may tell somebody ಅವನ ಚೇಲಾಗಳಿಗೆ ಹೇಳ್ಬೋದು. ಅವನು ಮಾಡಿದ್ರೆ, ಅವನ ಚೇಲಾನು ಮಾಡಿದ್ರೆ, ಬೋತ್ ಅಬೇಟ್ ಅಂದ್ರೆ ಇನ್ನೊಬ್ಬನಿಗೆ ಹೇಳೋದು, ಇನ್ನೊಬ್ಬನ ಕಡೆಯಿಂದ ಮಾಡಿಸೋದು, ಮತ್ತೊಬ್ಬನಿಗೆ ಪ್ರೇರೇಪಣೆ ಮಾಡಿ ಮತ್ತೊಬ್ಬನ ಕಡೆಯಿಂದ ಮಾಡಿಸುವಂಥದ್ದು, ಎರಡೂ ಕೂಡ ಅಪರಾಧ. ನೀವು ಮಾಡುವಂತಹ ಈ ಕ್ರಿಮಿನಲ್ ಅಸಾಲ್ಟ್ ಏನಿರ್ತದಲ್ಲ, ಮೊದಲಿನ ಅಸಾಲ್ಟ್ ಬೇರೆ. ದಟ್ ಅಸಾಲ್ಟ್ ಈಸ್ ಅಂಡರ್ 74. What assault we have discussed is something different.
Here, what we are doing is something. Here, your intent is to see that her clothes are removed. Disrobing. ಆ ಒಂದು ಇಂಟೆನ್ಷನ್ ನಿಮ್ಮಿದ್ದಾಗ 76 ಈಸ್ ಇನ್ವೈಟೆಡ್. ಸೆಕ್ಷನ್ 76 ಈಸ್ ಇನ್ವೈಟೆಡ್. ಇದರ ಉದ್ದೇಶ ಏನು ನೋಡಿ. ಅಗೇನ್ ಆಲ್ ದೋಸ್ ಥಿಂಗ್ಸ್, dignity, modesty, bodily privacy. Bodily privacy is very important. Here, the main protection is bodily privacy. Bodily privacy. ನೀವು ಆ ವ್ಯಕ್ತಿಯ, ಆ ಮಹಿಳೆಯ ಡಿಸ್ರೋಬ್ ಮಾಡೋದ್ರಿಂದ, you are disrobing means her bodily privacy is violated. So therefore it becomes a crime. ಯಾರ ಬಟ್ಟೆನೂ ಬಿಚ್ಚೋದು ಕೂಡ it is crime only, and this is a serious crime. If it is a woman, the crime is more serious. Essentials. ಇಲ್ಲಿ ಡಿಸ್ರೋಬ್ ಆಗುವಂಥವ್ರು ವುಮನ್ನೇ ಆಗಿರಬೇಕು. ಆಮೇಲೆ ಅಕ್ಯೂಸ್ಡ್ ಏನು ಮಾಡಬೇಕು, ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಬೇಕು, ಫೋರ್ಸಿಬಲಿ ಬಟ್ಟೆ ತೆಗೆಯುವಂತಹ ಕೆಲಸವನ್ನು ಮಾಡಬೇಕು. ಏನು ಉದ್ದೇಶ ಇಟ್ಕೊಂಡು, ಅವಳ ಬಟ್ಟೆಯನ್ನು ತೆಗೆಸೋದಕ್ಕೆ ಅಥವಾ ಅವಳನ್ನು ನೆಕೆಡ್ ಮಾಡೋದಕ್ಕೆ. ಆಮೇಲೆ ಆಕ್ಚುಯಲ್ ಡಿಸ್ರೋಬಿಂಗ್ ಈಸ್ ನಾಟ್ ಮ್ಯಾಂಡೇಟರಿ. ಈವನ್ ನೀವು ಆ ಉದ್ದೇಶ ಇಟ್ಕೊಂಡು ಬಟ್ಟೆ ಟಚ್ ಮಾಡಿದ್ರೂ ಇಟ್ ಬಿಕಮ್ಸ್ ಎ ಅಫೆನ್ಸ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ರೈಟ್? ಓಕೆ. ಮೀನಿಂಗ್ ಆಫ್ ಡಿಸ್ರೋಬ್ ಅದನ್ನು ಹೇಳಿದ್ದೀನಿ ನಾನು. ಫೋರ್ಸಿಬಲಿ ರಿಮೂವಿಂಗ್ ಕ್ಲಾತ್ಸ್, ಅಟೆಂಪ್ಟಿಂಗ್ ಟು ರಿಮೂವ್ ಕ್ಲಾತ್ಸ್, ಟಿಯರಿಂಗ್ ಗಾರ್ಮೆಂಟ್ಸ್ ವಿತ್ ಸೆಕ್ಸುವಲ್ ಆರ್ ಹ್ಯೂಮಿಲೇಟಿಂಗ್ ಇಂಟೆಂಟ್. ನೋಡಿ, ನಿಮ್ಮ ಈ ಲೈಂಗಿಕ ಉದ್ದೇಶ ಇಟ್ಕೊಂಡು ಬಟ್ಟೆ ಹರಿಯುವಂಥದ್ದು, ಬಟ್ಟೆಯನ್ನು ತೆಗೆಯುವಂಥದ್ದು ಅಥವಾ ತೆಗೆಯಲು ಪ್ರಯತ್ನಿಸುವಂಥದ್ದು. ಆಲ್ ದೀಸ್ ಥಿಂಗ್ಸ್ ಆರ್ ಅಫೆನ್ಸಸ್ ಓನ್ಲಿ. All these things are defined as disrobe. Punishment. Here the punishment is not less than 3 years. It starts from 3 years. It may go up to 7 years. And also fine may be put. So here the word used is and. 7 ವರ್ಷ ಶಿಕ್ಷೆ ಮತ್ತು ದಂಡ ಎರಡೂ ನಿಮಗೆ ಆಗುವ ಸಾಧ್ಯತೆ ಇರ್ತದೆ. ಡಿಸ್ಟಿಂಕ್ಷನ್ ನಾವು ನೋಡೋದಾದ್ರೆ, ಇಲ್ಲಿ ಡಿಸ್ರೋಬ್ ಈಸ್ ಇಂಪಾರ್ಟೆಂಟ್, ಇಲ್ಲಿ ಸೆಕ್ಸುವಲ್ ಇಂಟೆಂಟ್ ಈಸ್ ಇಂಪಾರ್ಟೆಂಟ್, ಇಲ್ಲಿ ಸೆಕ್ಸುವಲ್ ಇಂಟೆಂಟ್ ಇಂಪಾರ್ಟೆಂಟ್ ಇಲ್ಲ. 74 ಅಲ್ಲಿ ಓನ್ಲಿ ಅಸಲ್ಟ್, ಅಲ್ಲಿ ಸೆಕ್ಸ್ ಪಿಕ್ಚರ್ಗೆ ಬರೋದಿಲ್ಲ. ಓನ್ಲಿ ಮಾಡೆಸ್ಟಿ. ಇಲ್ಲಿ ಅವಳ ಪ್ರೈವಸಿ, ಇಲ್ಲಿ ಅವಳ ಏನು ವುಮೆನ್ನೆಸ್, ಅವಳ ಮಹಿಳೆಯತ್ವ ಇದೆಯಲ್ಲ, ಅದಕ್ಕೆ ತೊಂದರೆ ಆಗುತ್ತೆ. ಹಿಯರ್ ಹರ್ ಬಾಡಿಲಿ ಪ್ರೈವಸಿ ಇದು ಹಾಳಾಗುತ್ತೆ. ಗಂಡಸು ಬಟ್ಟೆ ಬಿಚ್ಕೊಂಡು ಓಡಾಡಿದ್ರೆ ಅದನ್ನು ಯಾರೋ ಸಮಾಜ ಸೀರಿಯಸ್ ತಗೊಳ್ಳಲ್ಲ, ಆದರೆ ಒಬ್ಬ ಹೆಣ್ಣುಮಗಳು ಹಾಗೆ ಮಾಡಕೂಡ್ದು, ಅವಳ ಮರ್ಯಾದೆಯ ಪ್ರಶ್ನೆ ಆಗ್ತದೆ. ಸೊ ದಟ್ ಶುಡ್ ನಾಟ್ ಬಿ ಡನ್. ಸೊ ಅಪ್ ಟು ದಿಸ್ ಪಾಯಿಂಟ್ ವಿ ಹ್ಯಾವ್ ಕ್ಲಿಯರ್ಡ್ ಹೌ ಜುಡಿಷಿಯರಿ ಸೀಸ್ ದಿಸ್ ಎ ಗ್ರೇವ್ ಅಟ್ಯಾಕ್. ನೋಡಿ, ಜುಡಿಷಿಯರಿ ಟೇಕ್ಸ್ ಇಟ್ ವೆರಿ ಸೀರಿಯಸ್ಲಿ. ದಟ್ ಈಸ್ ವೈ 7 year ಪನಿಷ್ಮೆಂಟ್ ಈಸ್ ದೇರ್. 7 year ಪನಿಷ್ಮೆಂಟ್. ಈ ಥರದ ಅಪರಾಧ ಕೋರ್ಟ್ ಮುಂದೆ ಬಂದರೆ ಬಹಳ ಸೀರಿಯಸ್ ಆಗಿ ತಗೊಳ್ತದೆ. ಆಮೇಲೆ ಎನ್ ಅಫೆನ್ಸ್ ವಿತ್ ಸೆಕ್ಸುವಲ್ ಓವರ್ಟೋನ್ಸ್, ಇದರ ಉದ್ದೇಶ ಏನು ಅಂತಂದ್ರೆ, ಇದರ ನಂತರ ಸೆಕ್ಸುವಲ್ ಓವರ್ಟೋನ್ ಅಂದರೆ ಒಂಥರ ಓವರ್ ಆಕ್ಷನ್ ಆಫ್ ದ ಸೆಕ್ಸ್. ಇದು ಆನ್ ಆಕ್ಟ್ ಕಾಸಿಂಗ್ ಲಾಸ್ಟಿಂಗ್ ಸೈಕಾಲಜಿಕಲ್ ಟ್ರೂಮಾ. ನೋಡಿ, ಲಾಸ್ಟಿಂಗ್. ಪೂಲನ್ ದೇವಿ ಪಿಕ್ಚರ್ ನೋಡ್ಬೇಕು ನೀವು. ಪೂಲನ್ ದೇವಿ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಹೌ ಮಚ್ ಕ್ರೂಯಲ್, ಮೆನ್ ಆರ್ ಹೌ ಮಚ್ ಕ್ರೂಯಲ್ ಅಂಥೇಳಿ ನೀವೇನಾದರೂ ಊಹಿಸಬೇಕಾದ್ರೆ, ನಾವು ಸಾಮಾನ್ಯ ಸಮಾಜವನ್ನು ಬಿಡಿ, ಕೆಲವು ಕಿಡಿಗೇಡಿಗಳಿರ್ತಾರೆ, ಕ್ರಿಮಿಗಳಿರ್ತವೆ, ಸಮಾಜದ ಕಿಡಿಗಳಿರ್ತವೆ. ಯಾವ ಮಟ್ಟಕ್ಕೆ ಅವ್ರು ಇಳಿತಾರೆ ಅನ್ನೋದನ್ನು ನೀವು ನೋಡಬೇಕು ಅಂತಂದರೆ ಯು ಮಸ್ಟ್ ಸಿ ಪೂಲನ್ ದೇವಿ ಪಿಕ್ಚರ್, ರೈಟ್? ದೇರ್ಫೋರ್ ಡಿಸ್ರೋಬಿಂಗ್ ಈಸ್ ಎ ವೆರಿ ಸೀರಿಯಸ್ ಅಫೆನ್ಸ್.
It will create trauma to the girl, trauma to the woman. That is very important aspect. Yes. Section 77. Section 77. And this is regarding voyeurism. This is regarding voyeurism. What is voyeurism? Voyeurism is an act of a human being that secretly observing the privacy of a woman. Secretly observing or capturing images, video recording, all these things. ಎಷ್ಟೋ ಸಲ ಹಾಸ್ಟೆಲ್ಗಳ ಪ್ರಕರಣಗಳನ್ನು ನೋಡ್ತೀರಿ ನೀವು. ದೇ ಆರ್ ಆಲ್ ವಾಯರಿಸಮ್ಸ್. ಏನು, ಬಾತ್ರೂಮಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಡೋದು, ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡೋದು, ಅದನ್ನು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು. ರೈಟ್? ಸೊ ಆಲ್ ದೀಸ್ ಥಿಂಗ್ಸ್ ಯು ಸಿ punishes the offense of voyeurism where man watches. Here the person involved is man, watches, captures and disseminates images of a woman engaged in a private act. Even it may be sexual intercourse. Even a woman is involved into a private sexual intercourse, that also is not to be recorded or videographed, or it can be circulated in social media. That is a very, very serious offense. ಮಹಿಳೆ ಗೌಪ್ಯ ಕೃತ್ಯದಲ್ಲಿ ತೊಡಗಿರುವ ಸಂದರ್ಭದಲ್ಲಿ the only thing that is important here is consent. Without her consent, ಅವಳ ಒಪ್ಪಿಗೆ ಇಲ್ಲದೆ. This is very important because it's question of privacy. ಪುಟ್ಟಸ್ವಾಮಿ ಕೇಸ್, question of privacy. ಆದ್ದರಿಂದ ನಾವು ಆ ಮಹಿಳೆಯ ಗೌರವವನ್ನು ಕಾಪಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಯಾವುದೇ ಕ್ರಿಯೆಯನ್ನು ಮಾಡುವುದಿದೆಯಲ್ಲ, ಅದು ಅಮಾನವೀಯ ಕ್ರಿಯೆ. ಅಮಾನವೀಯ. ಯಾವ ಸುಸಂಸ್ಕೃತ ನಾಗರಿಕನೂ ಇಂಥದ್ದೆಲ್ಲ ಮಾಡೋದಿಲ್ಲ. ಆಬ್ಜೆಕ್ಟ್, ದ ಆಬ್ಜೆಕ್ಟ್ ಆಫ್ 77 ಈಸ್ ಟು ಪ್ರೊಟೆಕ್ಟ್ ಪ್ರೈವಸಿ. ಹೇಳಿದ್ನಲ್ಲ ಪುಟ್ಟಸ್ವಾಮಿ, ಡಿಗ್ನಿಟಿ ಆ್ಯಂಡ್ ಬಾಡಿಲಿ ಆಟೋನಮಿ. ಸಿ ಹ್ಯಾಸ್ ಗಾಟ್ ಹರ್ ಫ್ರೀಡಮ್. Woman has got her freedom. You also have got your freedom. Therefore, woman being a weaker section, our BNS sections are giving her special protection. Voyeurism, recognizing voyeurism as a serious sexual violation. Serious sexual violation. Therefore, now we will see what are the essentials. Essentials are again same. The victim must be woman, engaged in a private act. This private act may be sexual intercourse, it may be bathroom, it may be dressing room in a shop, trial room in a shop. All these things are her private act. The accused, what he will do? He will watch. He will put his eye into this, captures, picture, records such acts, and that person is accused. ಆಮೇಲೆ ಅಷ್ಟು ರೆಕಾರ್ಡ್ ಮಾಡಿ what he will do? Disseminate such video picture in social media. All done without her consent. ಇವೇನು ಆಕ್ಟಿವಿಟಿ ಇದಾವಲ್ಲ, if these are done without her consent, then it is punishable. If you are doing with her consent, if she wants to share, it is up to her. That is the thinking of the law. Private act, same thing. What I have told are again written here. What are all private acts? A woman is in a state of undress, dress bichidale, using a toilet, taking bath, engaged in sexual act, usually in circumstances where privacy is reasonably ಎಕ್ಸ್ಪೆಕ್ಟೆಡ್. ಇವೆಲ್ಲವುಗಳನ್ನು ನಾವೇಂತೀವಿ? ಪ್ರೈವೇಟ್ ಆ್ಯಕ್ಟ್ ಅಂತ ಹೇಳ್ತೀವಿ. ನೇಚರ್ ಆಫ್ ಕನ್ಸೆಂಟ್ ನೋಡಿ, ಕನ್ಸೆಂಟ್ ಕೂಡ ಹೆಂಗಿರಬೇಕು? ಫುಲ್ ವೊಲ್ಯೂಷನ್ ಇರಬೇಕು, ಸ್ಪೆಸಿಫಿಕ್ ಆ್ಯಂಡ್ ಇನ್ಫಾರ್ಮ್ಡ್. ಕನ್ಸೆಂಟ್ ಸುಮ್ಮನೆ ಇದ್ರೆ ಕನ್ಸೆಂಟ್ ಅಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಂಟ್ ಟು ಕ್ಯಾಪ್ಚರ್ ಡಸ್ ನಾಟ್ ಇಂಪ್ಲೈ ಕನ್ಸೆಂಟ್ ಟು ಡೆಸಿಮೇಟ್. ನೋಡಿ ಅಗೇನ್, ನೀವು ಆಯ್ತು ಫೋಟೋ ತಗೋಬೋದು ಅಂತ ಹೇಳಿದರೆ ಆ ಫೋಟೋ ನಿಮಗೆ ಮಾತ್ರ ಸೀಮಿತ, ಆ ವಿಡಿಯೋ ನಿಮಗೆ ಮಾತ್ರ ಸೀಮಿತ. ಆದರೆ ನೀವು ಅದನ್ನು ತೊಗೊಂಡಾದ್ಮೇಲೆ 2 ದಿನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಾಟ್ ಫಾರ್ ಡಿಸಿಮಿನೇಷನ್. ದಟ್ ಈಸ್ ದಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಪನಿಷ್ಮೆಂಟ್ ಹಿಯರ್ ಯು ಸಿ
ಫಸ್ಟ್ ಕನ್ವಿಕ್ಷನ್ ಇದರಲ್ಲಿ 2 ಬರ್ತದೆ. ಫಸ್ಟ್ ಕನ್ವಿಕ್ಷನ್ ಒಂದೇ ಸಲ ಮಾಡಿದಾಗ ಯಾಕೆ ಇಲ್ಲಿ ಕನ್ಸೆಷನ್ ಕೊಟ್ಟಿದ್ದಾರೆ ಅಂದರೆ ಎಸ್ಪೆಷಲಿ ಯಂಗ್ ಏಜಲ್ಲಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇದು. ಸೊ ದಟ್ ಇಸ್ ವೈ ದೇ ಹ್ಯಾವ್ ಮೇಡ್ ಸ್ಟೇಜಸ್ ಹಿಯರ್. ದೇ ಹ್ಯಾವ್ ಮೇಡ್ ನಾರ್ಮಲಿ ಮೆಚ್ಯೂರ್ಡ್ ಪರ್ಸನ್ ಇದನ್ನು ಮಾಡೋದಿಲ್ಲ. ಒನ್ ಹೂ ಈಸ್ ಆಲ್ರೆಡಿ ಮೆಚ್ಯೂರ್ಡ್, ಎ ಮ್ಯಾರಿಡ್ ಪರ್ಸನ್ ಆಫ್ ಸಮ್ 25-26 ಏಜಸ್, ದೇ ಹ್ಯಾವ್ ಗಾಟ್ ದಿ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಮಕ್ಕಳಿಗೆ ಇದು ಗೊತ್ತಿರೋದಿಲ್ಲ. ಮಕ್ಕಳು ದೇ ಮೇ ಡೂ ಇಟ್ ಫಾರ್ ಫನ್, ದೇ ಮೇ ಡೂ ಇಟ್ ಫಾರ್ ಫನ್ ಈವನ್ ದೆನ್ ಇಟ್ ಈಸ್ ರಾಂಗ್. ಅದಕ್ಕೆ ನೋಡಿ, ಇಂಪ್ರಿಸನ್ಮೆಂಟ್ ನಾಟ್ ಲೆಸ್ ದೆನ್ 1 year ಇನ್ ದ ಫಸ್ಟ್ ಇನ್ಸ್ಟನ್ಸ್. ಫಸ್ಟ್ ಕನ್ವಿಕ್ಷನ್ ಮೊದಲ ದೋಷಾರೋಪಣೆ 1 ವರ್ಷ, which may extend to 3 years. So here 1 to 3 years, 1 to 3 years, minimum 1 year, maximum 3 year, plus fine. This is first conviction. There is a second conviction also. There is subsequent conviction. ನೋಡಿ, 1 year to 3 year ಇದ್ದದ್ದು ಈ ಸಲ ಏನಾಯ್ತು 3 year to 7 year, ನಾಟ್ ಲೆಸ್ ದೆನ್ 3 year, ನಾಟ್ ಲೆಸ್ ದೆನ್ 3 year, 3 to 7 year, 3 to 7 year plus fine. So both are there, right? Here we have actually come up to the stage of section 77, voyeurism, and the comparison just I have given here. See, section 76 talk about assault without sexual intention, without sex. Then 70 assault, this is disrobing. 77 is voyeurism. Then 75 I am talking about. 75 is sexual harassment. 76 is ade kannadalli. So this is the difference I have managed here. Next, judicial approach. Reasonable expectation of privacy, absence of content, psychological harm caused by the circumstances of the image. ಅಂದರೆ ಆ ಮಹಿಳೆಗೆ ಮಾನಸಿಕವಾಗಿ ಆದಂತಹ ಆಘಾತದ ಆಧಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಜುಡಿಷಿಯರಿ ವಿಲ್ ಟೇಕ್ ದಿ ಆಕ್ಷನ್. ಅವನಿಗೆ 1 ವರ್ಷ 3 ವರ್ಷ, ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಸೆಕ್ಷನ್ 78 ಟಾಕ್ಸ್ ಅಬೌಟ್ ಸ್ಟಾಕಿಂಗ್. ವಾಟ್ ಈಸ್ ಸ್ಟಾಕಿಂಗ್? ಮಹಿಳೆಯರ ಚಲನವಲನಗಳ ನಿಗಾ ಇಟ್ಕೊಂಡು ಫಾಲೋ ಮಾಡೋದು. ಫಾಲೋವರ್ಸ್ ಅಂತಾರಲ್ವಾ, ನಾಟ್ ದ್ಯಾಟ್ ಫಾಲೋವರ್ಸ್, ಬಟ್ ವಿತ್ ದ ಇಂಟೆನ್ಷನ್ ಆಫ್ troubling her modesty. 78 punishes the offense of stalking, where a man repeatedly follows. ಆ ಹುಡುಗಿನ ಫಾಲೋ ಮಾಡೋದು, ಮಹಿಳೆಯನ್ನ ಫಾಲೋ ಮಾಡೋದು, ಆಮೇಲೆ ರಿಪೀಟೆಡ್ ಆಗಿ ಫೋನ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಆಮೇಲೆ ರಿಪೀಟೆಡ್ ಆಗಿ ಅವ್ರನ್ನ ಯಾವಾಗಲೂ ಮಾನಿಟರ್ ಮಾಡ್ತಾ ಇರೋದು. ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಸ್ಟಾಕಿಂಗ್. ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಡಿಸ್ಪೈಟ್ ಆಫ್. ನೋಡಿ, ಅವಳು ಇಂಟ್ರೆಸ್ಟ್ ತೋರಿಸದೆ ಹೋದ್ರು, ತನ್ನ ಇಚ್ಛೆಯನ್ನು ತೋರಿಸದೆ ಹೋದ್ರೂ ಕೂಡ ಅವಳು ಹಿಂಬಾಲ್ ಬಿದ್ದು ಬಿಡೋದು. ನೀವು ಬೇತಾಳ ಬೆಂದು ಬಿದ್ದಂಗೆ ಬಿದ್ದು ಬಿಡೋದು. ದಟ್ ಈಸ್ ಸ್ಟಾಕಿಂಗ್, ರೈಟ್? ದ ಅಬ್ಜೆಕ್ಟ್ ಆಫ್ 78 ಈಸ್ ಟು ಪ್ರೊಟೆಕ್ಟ್ ವುಮನ್ ಫ್ರಾಮ್ ಪರ್ಸಿಸ್ಟೆಂಟ್ ಅನ್ವಾರಂಟೆಡ್ ಅಟೆನ್ಷನ್. ನೋಡಿ, ಅವಳು ಪ್ರೈವೇಸಿ ಹಾಳು ಮಾಡೋಂಥದ್ದು. ಕಂಟಿನ್ಯೂಸ್ ಆಗಿ ನೀವು ಅವಳ ಮೇಲೆ ನಿಗಾ ಇಟ್ಟರೆ ಹೌ ಸಿ ಕ್ಯಾನ್ ಎಂಜಾಯ್ ಹರ್ ಫ್ರೀಡಮ್? ಶಿ ಹ್ಯಾಸ್ ಗಾಟ್ ಹರ್ ಪರ್ಸನಲ್ ಫ್ರೀಡಮ್. ಶಿ ಕ್ಯಾನ್ ಬಿ ಹ್ಯಾಪಿ, ಕಂಫರ್ಟೇಬಲ್. ಆಫೀಸಲ್ಲಿ ಕಂಫರ್ಟೇಬಲ್ ಇರಬೇಕು, ಮನೆಯಲ್ಲಿ ಕಂಫರ್ಟೇಬಲ್ ಆಗಿರಬೇಕು, ರೋಡಲ್ಲಿ ಕಂಫರ್ಟೇಬಲ್ ಆಗಿರಬೇಕು. ಒಬ್ಬ ವ್ಯಕ್ತಿ ಯಾವತ್ತೂ ಅವನ ಹಿಂದೆ ಬೆನ್ನತ್ತಿದ್ರೆ ಹೌ ಶಿ ಕ್ಯಾನ್ ಬಿ? ರಿಕಗ್ನೈಸಿಂಗ್ ಸ್ಟಾಕಿಂಗ್ ಆಸ್ ಎ ಸೀರಿಯಸ್ ವಯಲೇಷನ್ ಆಫ್ ಪರ್ಸನಲ್ ಲಿಬರ್ಟಿ. ನಾನು ಅದನ್ನೇ ಹೇಳಿದ್ನಲ್ವಾ, ಇಟ್ ಅಮೌಂಟ್ಸ್ ಟು ವಯಲೇಷನ್ ಆಫ್ ಪರ್ಸನಲ್ ಲಿಬರ್ಟಿ, ಲೈಫ್, ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21 gives us personal liberty also. 21 gives us both life plus personal liberty. And this is very, very important for women also. Very, very important for women also. Also, act amounting to stalking. Stalking ಯಾವ ಸಂದರ್ಭದಲ್ಲಿ ನಾವು ಸ್ಟಾಕಿಂಗ್ ಅನ್ಬೇಕು ಅಂತಕ್ಕಂಥದ್ದು. ಸ್ಟಾಕಿಂಗ್ ಇನ್ಕ್ಲೂಡ್ಸ್, ನೋಡ್ಲಿ, ರಿಪೀಟೆಡ್ಲಿ ಫಾಲೋಯಿಂಗ್ ಎ ವುಮನ್,
ಕಾಂಟ್ಯಾಕ್ಟಿಂಗ್ ಆರ್ ಅಟೆಂಪ್ಟಿಂಗ್ ಟು ಕಾಂಟ್ಯಾಕ್ಟ್ ಹರ್ ಡಿಸ್ಪೈಟ್ ಡಿಸ್ಇಂಟ್ರೆಸ್ಟ್. ಅವಳು ಎಷ್ಟೇ ಸಲ ಫೋನ್ ಕಟ್ ಮಾಡಿದ್ರು, ನೀವು ಮಾತಾಡಬೇಡ ಅಂತ ಹೇಳಿದ್ರು, ಮತ್ತೆ ಫೋನ್ ಮಾಡೋದು, ಮತ್ತೆ ವಾಟ್ಸಪ್ ಚಾಟ್ ಮಾಡೋದು. ದೆನ್ ಮಾನಿಟರಿಂಗ್ ಹರ್ ಯೂಸ್ ಆಫ್ ಇಂಟರ್ನೆಟ್. ಯಾವ ಇಂಟರ್ನೆಟ್ ಎಲ್ಲಿ ಯೂಸ್ ಮಾಡ್ತಾಳೆ ಅದನ್ನು ಟ್ರ್ಯಾಕ್ ಮಾಡೋದು, ಇಮೇಲ್ ಟ್ರ್ಯಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರ್ಯಾಕ್ ಮಾಡೋದು, ಆಮೇಲೆ ಎಲೆಕ್ಟ್ರಾನಿಕ್ ಮೀನ್ಸಲ್ಲಿ ಟ್ರ್ಯಾಕ್ ಮಾಡೋದು, ಈ ರೀತಿಯಾದಂತಹ ವಿಚಾರಗಳು. ಫಿಸಿಕಲ್ ಆರ್ ಡಿಜಿಟಲ್ ಸರ್ವೇಲೆನ್ಸ್ ನೋಡಿ, ಸರ್ವೇಲೆನ್ಸ್ ಅಂದರೆ ನಿಗಾ ಇಡೋದು. ಯು ಆರ್ ಅಂಡರ್ CCTV ಸರ್ವೇಲೆನ್ಸ್ ಅಂತ ಬರೆದಿರ್ತಾರೆ. ಅಂದರೆ CCTVಗಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾವೆ ಅಂತ. ಹಂಗೆ ಇವರು CCTV ಆಗಿರ್ತಾರೆ ಆ ಹುಡುಗಿಗೆ, ಆ ಮಹಿಳೆಗೆ. ಹಾಗಾಗಂಗಿಲ್ಲ. ದಟ್ ಈಸ್ ಅಫೆನ್ಸ್. Essential. Here victim should be woman, accused should be men. There is repeated conduct. This is very important. ಯಾವತ್ತೋ ಒಂದ್ಸಲ ಅಲ್ಲ, ನಿರಂತರವಾಗಿ ಮಾಡ್ತಾ ಇದ್ರೆ. ಕಂಡಕ್ಟ್ ಈಸ್ ಅನ್ವಾಂಟೆಡ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ. ವುಮನ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಡಿಸ್ಇಂಟ್ರೆಸ್ಟ್. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ವು ಅಂದ್ರೆ ದೆನ್ ಇಟ್ ಅಮೌಂಟ್ಸ್ ಟು ಸೆಕ್ಷನ್ 78. ಎಕ್ಸೆಪ್ಷನ್ಸ್ ನೋಡಿ, ಇದಕ್ಕೆ ಇಲ್ಲಿ ಯಾವ ಸೆಕ್ಷನ್ಗೂ ಎಕ್ಸೆಪ್ಷನ್ ಕೊಟ್ಟಿಲ್ಲ, ಇದಕ್ಕೆ ಎಕ್ಸೆಪ್ಷನ್ ಕೊಟ್ಟಾರೆ. ಏನು? ಯಾವುದೇ ಒಂದು ಕ್ರೈಮ್ ಹುಡುಕುವಾಗ ಸರ್ವೇಲೆನ್ಸ್ ಮಾಡಬೇಕಾಗತ್ತೆ ನಾವು. ಒಬ್ಬ ಕಳ್ಳತನ ಮಾಡಿದ ವ್ಯಕ್ತಿ ಹೆಣ್ಮಗಳಾಗಿದ್ಲು ಅಂದರೆ ದೆನ್ ಸರ್ವೇಲೆನ್ಸ್ ಈಸ್ ರಿಕ್ವೈರ್ಡ್. ಅವಳ ಚಲನವಲನಗಳನ್ನ ಪೊಲೀಸರು ನೋಡಬೇಕಾಗ್ತದೆ. ಡಿಟೆಕ್ಟಿಂಗ್ ಕ್ರೈಮ್ ಅಂಥ ಸಂದರ್ಭದಲ್ಲಿ ಇದನ್ನು ಅಪ್ಲೈ ಮಾಡೋಂಗಿಲ್ಲ. ಆಮೇಲೆ ಆಕ್ಟ್ಸ್ ಡನ್ ಅಂಡರ್ ಲಾಫುಲ್ ಅಥಾರಿಟಿ. ಹೂ ಆರ್ ಲಾಫುಲ್ ಅಥಾರಿಟಿ ಲೈಕ್ ಪೊಲೀಸ್, ಇಂಟೆಲಿಜೆನ್ಸ್. ಸೊ ದೀಸ್ ಪೀಪಲ್ ಆರ್ ಹ್ಯಾವಿಂಗ್ ದ ಪವರ್ಸ್. ಅವರಿಗೆ ಈ ಕಾನೂನು ನಿಮ್ಮ 79 ಅವರಿಗೆ ಅಪ್ಲೈ ಆಗಲ್ಲ. 79 ಆರ್ 78? 78 ಅವರಿಗೆ ಅಪ್ಲೈ ಆಗೋದಿಲ್ಲ. ರೀಸನೇಬಲ್ ಕಂಡಕ್ಟ್ ಟು ಪ್ರೊಟೆಕ್ಟ್ ಒನ್ ಸೆಲ್ಫ್ ಆರ್ ಅದರ್ಸ್ ಪ್ರೊವೈಡೆಡ್ ಇಟ್ ಈಸ್ ಪ್ರೊಪೋರ್ಷನೇಟ್. ಕೆಲವೊಮ್ಮೆ ಏನು ಮಾಡಬೇಕು, ಇವರು ಕೂಡ ಈ ಥರದ್ದು ಮಾಡೋದನ್ನು ಆ್ಯಸ್ ಪರ್ ದ ಲಾ ರಿಕ್ವೈರ್ಡ್ ಮಾಡಬೇಕು. ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ ಯೂಸ್ ಮಾಡಬೇಕು. ಇವರು ಹೆಚ್ಚಿನ ಕಿರಿಕಿರಿ ಮಾಡೋಕ್ಕೆ ಅವಕಾಶ ಪೊಲೀಸವ್ರಿಗೂ ಇಲ್ಲ. ಸೊ ಪನಿಷ್ಮೆಂಟ್ ಏನಿದಕ್ಕೆ? ಇಂಪ್ರಿಸನ್ಮೆಂಟ್ ಅಪ್ ಟು 3 years. ಇಂಪ್ರಿಸನ್ಮೆಂಟ್ ಅಪ್ ಟು 3 years ಸ್ಟಾಕಿಂಗಿಗೆ. ಓಕೆ. ಆಮೇಲೆ ಸಬ್ಸೆಕ್ವೆಂಟ್ ಅಫೆನ್ಸ್ ಮಾಡಿದರೆ 5 years. ಸೊ ಹಿಯರ್ ಆಲ್ಸೋ ಯು ಹ್ಯಾವ್ ಗಾಟ್ 2 stages. ಒಮ್ಮೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಒಮ್ಮೆ ಶಿಕ್ಷೆ ಆಯಿತು, ಮತ್ತು ಅದನ್ನೇ ನೀವು ಮುಂದುವರಿಸಿದ್ರೆ ನಿಮಗೆ ಶಿಕ್ಷೆಯ ಪ್ರಮಾಣ 2ನೇ ಸಲ ಜಾಸ್ತಿ ಆಗುತ್ತೆ. ಓಕೆ. ಡಿಸ್ಟಿಂಕ್ಷನ್ ಫ್ರಾಮ್ ರಿಲೇಟೆಡ್ ಅಫೆನ್ಸಸ್. ಆಲ್ ದೀಸ್ ಥಿಂಗ್ಸ್ ಆರ್ ರಿಟನ್. ವೈರಿಸಮ್. ಓಕೆ. ಆಮೇಲೆ 78 ಪರ್ಸಿಸ್ಟೆಂಟ್ ಮಾನಿಟರಿಂಗ್. ಓಕೆ. 75 ಸೆಕ್ಸುವಲ್ ಹರಾಸ್ಮೆಂಟ್. ಆಮೇಲೆ 77 ಇದು ಕನ್ನಡದಲ್ಲಿದೆ. ದೆನ್ ಜುಡಿಷಿಯಲ್ ಅಪ್ರೋಚ್. ಪ್ಯಾಟರ್ನ್ ಆಫ್ ಬಿಹೇವಿಯರ್ ಅಂದರೆ ಈ ಮನುಷ್ಯ ಹೆಂಗಿದ್ದಾನೆ, ಅವನ ಸೈಕಾಲಜಿ ನೋಡ್ತಾರೆ. ವುಮನ್ಸ್ ಫ್ರೀಡಮ್, ಮೆಂಟಲ್ ಹೆಲ್ತ್ಗೆ ತೊಂದರೆ ಆಗಿದೆಯಾ. ಆಮೇಲೆ ರೀಸನೇಬಲ್ನೆಸ್ ಆಫ್ ಅಕ್ಯೂಸ್ಡ್ ಕಂಡಕ್ಟ್. ಅವನ ಒಂದು ಚಲನವಲನಗಳು ಸಾಮಾನ್ಯವಾಗಿದ್ದಾವೋ ಅಥವಾ ವಿಪರೀತವಾಗಿದ್ದಾವೆ. ಸಾಮಾನ್ಯವಾಗಿದ್ದರೆ ಶಿಕ್ಷೆ ಆಗಲಿಕ್ಕಿಲ್ಲ. ಬಟ್ ಇಫ್ ಇಟ್ ಈಸ್ ಅನ್ರೀಸನೇಬಲ್ he will definitely be booked. And the last one, I think, section 79, ಭಾರತೀಯ ನ್ಯಾಯ ಸಂಹಿತ, ವರ್ಡ್ ಗೆಸ್ಚರ್ ಆಕ್ಟ್ ಇಂಟೆಂಡೆಡ್ ಟು ಇನ್ಸಲ್ಟ್ ಮಾಡೆಸ್ಟಿ ಆಫ್ ಎ ವುಮನ್. ಇಲ್ಲಿ ಶಬ್ದಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಶಬ್ದ, ಸೈನು. ಇಲ್ಲಿ ಫಿಸಿಕಲ್ ಅಸಾಲ್ಟ್ ಇರಲ್ರಿ. ದೇರ್ ಇಸ್ ನೋ ಫಿಸಿಕಲ್ ಅಸಾಲ್ಟ್. ದೂರದಿಂದನೇ ಎಲ್ಲ ಮಾಡ್ತಿರ್ತಾರೆ ಅಣ್ಣವ್ರು. ದೇ ಆರ್ ಡೂಯಿಂಗ್ ಇಟ್ ಬೈ ವರ್ಡ್ಸ್. ಏನೋ ಶಬ್ದ ಹೇಳೋದು. ಆಫೀಸಲ್ಲಿ ಮಾತಾಡ್ತಾ ಇರ್ತೀರಿ ನೀವು, ಆವಾಗ ಒಂದು ಸೆಕ್ಶುವಲ್ ಡೈಲಾಗ್ ಹೊಡೆಯೋದು. ಸೊ ದಟ್ ಈಸ್. ಆಮೇಲೆ ಸೌಂಡ್ ಮಾಡೋದು, ಸೆಕ್ಸುವಲ್ ರೀತಿಯಲ್ಲಿ ಸೌಂಡ್ ಮಾಡೋದು. ಅಥವಾ ನಿಮ್ಮ ಆ್ಯಕ್ಷನ್ ಇರುತ್ತಲ್ವಾ, ಕಣ್ಣು ಹೊಡೆಯೋದು, ಅಥವಾ ಅವಳನ್ನು ಕೆಟ್ಟ ರೀತಿಯಿಂದ ನೋಡೋದು, ಅಥವಾ ಅವಳ ಪ್ರೈವೇಟ್ ಪಾರ್ಟ್ಗಳನ್ನು ಹೆಚ್ಚು ದೃಷ್ಟಿಯಿಂದ ನೋಡೋದು, ಇವೆಲ್ಲವುಗಳು ಕೂಡ. ಅಥವಾ ನೀವು ಯಾವ್ದಾದ್ರು ಒಂದು ವಸ್ತುವನ್ನು ಹೆಂಗೆ ತೋರಿಸ್ತೀರಿ ನೀವು ಅಂತಂದರೆ ಅದು ಅವಳು ಮಾಡೆಸ್ಟಿಗೆ ಅಸಹ್ಯ ಅನಿಸ್ಬೇಕು, ಆ ರೀತಿ ತೋರಿಸುವಂಥದ್ದು. ಇವೆಲ್ಲವಕ್ಕೂ ಸೆಕ್ಷನ್ 79 ಉತ್ತರ ಕೊಡುತ್ತೆ. ಸೆಕ್ಷನ್ 79 ಉತ್ತರ ಕೊಡುತ್ತೆ ನೋಡಿ. BNSS ಪನಿಷಸ್ ಎನಿ ಪರ್ಸನ್ ಹೂ ಈಸ್ ಇಂಟೆಂಡಿಂಗ್ ಟು ಇನ್ಸಲ್ಟ್ ದ ಮಾಡೆಸ್ಟಿ ಆಫ್ ಎ ವುಮನ್. ಫಸ್ಟ್ ಆರ್ಟಿಕಲ್ ಅಲ್ಲಿ ಸೆಕ್ಷನ್ ಅಲ್ಲಿ ಮಾಡೆಸ್ಟಿ ಬಂದಿತ್ತು, ಇಲ್ಲಿಯೂ ಮಾಡೆಸ್ಟಿ ಬಂದಿದೆ. ಆದರೆ ಅಲ್ಲಿ ಫಿಸಿಕಲ್ ಟಚ್ ಇದೆ, ಇಲ್ಲಿ ಫಿಸಿಕಲ್ ಅಲ್ಲ. ಯಾವ ರೀತಿ? ಬೈ ವರ್ಡ್ಸ್,
ಶಬ್ದಗಳನ್ನು ಮಾತುಗಳನ್ನು ಹೇಳೋ ಮುಖಾಂತರ, ಮೇಕಿಂಗ್ ಸೌಂಡ್, ನೀವು ಶೀಟಿ ಹೊಡಿಯೋದು, ಓಕೆ, ಆಮೇಲೆ ಗೆಸ್ಚರ್, ಕಣ್ಸನ್ನೆ ಮಾಡೋದು, ಆಮೇಲೆ ಯಾವುದಾದ್ರೂ ವಸ್ತುವನ್ನು ತೋರಿಸೋದು. ನೀವು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಂಟೆಂಡಿಂಗ್ ದ್ಯಾಟ್ ಸಚ್ ವರ್ಡ್, ಸೌಂಡ್, ಗೆಸ್ಚರ್ ಆರ್ ಆಬ್ಜೆಕ್ಟ್ ಬಿ ಹರ್ಡ್ ಆರ್ ಸೀನ್ ಬೈ ಎ ವುಮನ್ ಆ್ಯಂಡ್ ಇಂಟ್ರಡ್ಯೂಸ್ ಅಪಾನ್ ಹರ್ ಪ್ರೈವಸಿ. ಅವಳನ್ನು ನೋಡೋದ್ರಿಂದ ಅವಳ ಏನು ಖಾಸಗಿತನ ಇದೆಯಲ್ಲ ಅದರ ಮೇಲೆ ನೀವು ದುಷ್ಪರಿಣಾಮ ಬೀಳುವಂಥ ಆ್ಯಕ್ಟಿವಿಟಿಗಳಿವು. ಇವುಗಳನ್ನು ನಾವು ಸೆಕ್ಷನ್ 79ನಲ್ಲಿ ಪನಿಷ್ಮೆಂಟ್ ಅಂತ ತಗೊಳ್ತೀವಿ. ಆಬ್ಜೆಕ್ಟ್, ಅಗೇನ್ ಆಬ್ಜೆಕ್ಟ್ ಈಸ್ ಸೇಮ್. ಆಬ್ಜೆಕ್ಟ್ ಈಸ್ her dignity, modesty, privacy, all these things are common to every section. ಆಮೇಲೆ ಆಕ್ಟ್ ಕವರ್ಡ್, ಇದರಲ್ಲಿ ಏನಾಗಬೇಕು, ವಾಟ್ ಆರ್ ಆಲ್ ದ ಆಕ್ಟ್ಸ್? ಅಟರಿಂಗ್ ವರ್ಡ್ಸ್, ಶಬ್ದಗಳನ್ನು ಹೇಳೋದಿರ್ಬೋದು, ನಂಬರ್ 1. ಮೇಕಿಂಗ್ ಸೌಂಡ್ಸ್ ಅಥವಾ ಗೆಸ್ಚರ್ಸ್, ಸೊನ್ನೆ ಮಾಡೋದು, ಶಬ್ದ ಸೊನ್ನೆ, ಕೈ ಸೊನ್ನೆ, ಬಾಯಿ ಸೊನ್ನೆ, ಏನಾರು ಇರ್ಬೋದು. ದೆನ್ ಯಾವುದೋ ವಸ್ತುನ ತೋರಿಸೋದು, ಅಥವಾ ಪ್ರೈವಸಿ, ಇಂಟ್ರೂಡಿಂಗ್ ಅಪಾನ್ ಪ್ರೈವಸಿ ಆಫ್ ಎ ವುಮನ್, ಇವೆಲ್ಲವೂ ಇದ್ದರೆ, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ದೆನ್ ಇಟ್ ಈಸ್ an offense. It is an offense under 79. Essentials, again she should be woman. ಓಕೆ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು. ನಿಮ್ಮ ಉದ್ದೇಶ ಅವಳ ಲಜ್ಜೆಯನ್ನು ಹಾಳು ಮಾಡುವ ದೃಷ್ಟಿ ಇರಬೇಕು. ಆಮೇಲೆ ಇವುಗಳು ಈ ಕಾರಣದಲ್ಲಿರ್ಬೇಕು, ನೋಡುವಂಥವು, ಹರ್ಡ್, ಪರ್ಸೀವ್ಡ್, ಅವಳಿಗೆ ಅನಿಸುವಂಥ ಇವೆಲ್ಲ ಇದ್ದರೆ ಅವನ್ನ ನಾವು ಎಸೆನ್ಷಿಯಲ್ಸ್ ಅಂತ ಹೇಳಿ ತಗೊಳ್ತೀವಿ. Modesty I have explained, again it is a repetition. Punishment prescribed, this is very very important. What is punishment prescribed? Simple imprisonment for a term which may extend to 3 years shall also be fine. 3 years simple imprisonment plus fine, or fine plus R. And sorry, it is not R, and ಇದರ ಜೊತೆಗೆ ಶಿಕ್ಷೆ ಇದ್ದೇ ಇರುತ್ತೆ. ಆ್ಯಂಡ್ ಫೈನ್, ಎಲ್ಲ ಇದಕ್ಕೂ ಶಿಕ್ಷೆ ಕಂಪಲ್ಸರಿ. ಏನಾದರೂ ನಾನು ಬೈ ಮಿಸ್ಟೇಕ್ ಆರ್ ಅಂತ ಬರೆದಿದ್ರೆ ಡೆಫಿನೆಟ್ಲಿ ಡೋಂಟ್ ಟೇಕ್ ಲೈಕ್ ದ್ಯಾಟ್. ಎಲ್ಲ ಇದರಲ್ಲಿಯೂ ಶಿಕ್ಷೆ ಅಂತೂ ಗ್ಯಾರಂಟಿ, ಶಿಕ್ಷೆಯ ಜೊತೆಗೆ ಫೈನ್ ಇರ್ಬೋದು, ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಸೊ ಎಲ್ಲ ಡಿಸ್ಟಿಂಕ್ಷನ್ ಇಲ್ಲಿ ಕೊಟ್ಟಿದ್ದೀನಿ. ಎಟ್ ದ ಕಾಸ್ಟ್ ಆಫ್ ರಿಪಿಟೇಷನ್, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ದೆಮ್ ಅಗೇನ್. ಜುಡಿಷಿಯಲ್ ಅಪ್ರೋಚ್ ಹೆಂಗಿರುತ್ತೆ ಅಂತಂದರೆ, ಅಕ್ಯೂಸ್ನ ಉದ್ದೇಶ ಏನಿದೆ, ಅವ ಉಪಯೋಗ ಮಾಡಿದಂಥ ಶಬ್ದ ಸನ್ನೆಗಳು ಯಾವುವು, ಆಮೇಲೆ ಅವು ಆ ವ್ಯಕ್ತಿಯ ಡಿಗ್ನಿಟಿ ಮೇಲೆ ತೊಂದರೆ ಕೊಡ್ತಾವ, ಈ ಕಾರಣಗಳನ್ನು ಜುಡಿಷಿಯರಿ ಏನು ಮಾಡ್ತದೆ, ನೋಡಿಬಿಟ್ಟು ಡಿಸೈಡ್ ಮಾಡ್ತದೆ. ಸೊ ವಿತ್ ದಿಸ್ ಐ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ಸೆಕ್ಷನ್ 74 to 79. Collectively protect dignity, modesty, privacy and sexual autonomy of a woman against varying degrees from non-sexual, ನೋಡಿ, non-penetrative sexual gender-based offenses. ನೋಡಿ, ಹಿಂದೆ ರೇಪಲ್ಲಿ ಏನು ತಗೊಂಡು ನಾವು ಪೆನೆಟ್ರೇಟಿವ್ ಸೆಕ್ಸುವಲ್ ಅಫೆನ್ಸಸ್, ಹಿಯರ್ non-penetrative. This is very important. ಅಲ್ಲಿ ಡೈರೆಕ್ಟ್ ಅಟ್ಯಾಕ್ ಆನ್ ದ ಸೀಕ್ರೆಟ್ ಪಾರ್ಟ್ ಆಫ್ ಎ ವುಮನ್, ಇಲ್ಲ ಅದು ಇರೋದಿಲ್ಲ. ಅದಕ್ಕೆ ದಿಸ್ ಇಸ್ ಮೇಡ್ ಎಸ್ ಎ ಸಪರೇಟ್ ಕ್ಲಾಸ್. ಸೆಕ್ಷನ್ 74 criminalizes assault, criminal force intended to modesty. Section 75 talks about sexual harassment. Section 76 deal with disrobe, very importantly. Then treating humiliation. Section 77 talks about voyeurism, and section 78 talks about stalking, and finally section 79 talks about words and gestures. ಎಲ್ಲ ನಿಮ್ಗೆ ಒಂದೇ ಥರ ಕಾಣ್ಬೋದು. ಆಲ್ ಹ್ಯಾವ್ ಗಾಟ್ ಎ ಡಿಫರೆಂಟ್ ಆಬ್ಜೆಕ್ಟಿವ್. ಒಂದೊಂದು ಉದ್ದೇಶವನ್ನು ಏನು ಮಾಡ್ತವೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಕ್ಷಿಸುವ ಉದ್ದೇಶ ನೋಡಿ, ಮಹಿಳೆ ಕಲಂ 74 ಮಹಿಳೆಯ ಲಜ್ಜೆಯನ್ನು ಅವಮಾನಗೊಳಿಸಿದರೆ, ಇಲ್ಲಿ ಸೆಕ್ಸುವಲ್ ಇಂಟೆನ್ಷನ್ ಇರೋದಿಲ್ಲ. ಸೆಕ್ಷನ್ 75 ಲೈಂಗಿಕ ಕಿರುಕುಳ ಇದ್ದರೆ, ಸೆಕ್ಷನ್ 76 ಮಹಿಳೆಯ ಬಟ್ಟೆಯನ್ನು ತೆಗೆಯುವಂತಹ ಉದ್ದೇಶ ಇದ್ದರೆ, ಓಕೆ. ಸೆಕ್ಷನ್ 77 ಗುಪ್ತ ವೀಕ್ಷಣೆ ಮಾಡಿದರೆ, ಸೆಕ್ಷನ್ 78 ನಿರಂತರ ಹಿಂಬಾಲನೆ ಮಾಡಿದರೆ, ಅವಳಿಗೆ ಫಾಲೋ ಮಾಡ್ತಾ ಇದ್ರೆ, ಸೆಕ್ಷನ್ 79 ದೈಹಿಕ ಸ್ಪರ್ಶವಿಲ್ಲದ ಮಾತು. ನೋಡಿ,
ನೀವು ಫಿಸಿಕಲಿ ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇದೆ ಫಸ್ಟ್ ಒನ್ನಲ್ಲಿ. ಫಸ್ಟ್ ಒನ್ನು ಲಾಸ್ಟ್ ಒನ್ನು ನೀವು ಡಿಫ್ರೆನ್ಸ್ ತಿಳ್ಕೋಬೇಕು. ಅಲ್ಲಿ ಬರೀ ಮಾತಿನಿಂದ, ಸಂಜ್ಞೆಯಿಂದ ನೀವು ಅವಳನ್ನ ಟೆಂಪ್ಟ್ ಮಾಡೋದು, ಮಹಿಳೆಯನ್ನು ಟೆಂಪ್ಟ್ ಮಾಡೋದು, ಇವೆಲ್ಲವೂ ಶಿಕ್ಷಾರ್ಹ ಅಪರಾಧಗಳು ಅನ್ನೋದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾಳೆ BNSನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನು ಅಂದಂಗೆ ಈ ಒಂದು ವಿಡಿಯೋನ ಇವಾಗ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಕಾಣ್ತೀನಿ ಅಂತ ಹೇಳ್ತಾ ಐ ವಿಲ್ ಕ್ಲೋಸ್ ದಿಸ್ ವಿಡಿಯೋ. ಥ್ಯಾಂಕ್ ಯು.